ಕಲ್ವಾರಿ ಶಿಲುಬೆಯಲ್ಲಿ ಆತನ ಮರಣದಿಂದ ಮಾತ್ರನೇ ನಮಗೆ ರಕ್ಷಣೆ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ಪರಲೋಕ ರಾಜ್ಯ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ನಿತ್ಯ ಜೀವ. ಆತನ ಮರಣ ನಂಬುವವರಿಗೆ ಮಾತ್ರನೇ ಐಶ್ವರ್ಯ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ಆರೋಗ್ಯ. ದುಃಖ ಪಡ್ಬೇಕಂತ ಕೂತ್ಕೊಂಡ್ರು ಕೂಡ ಏನಾಗೋದಿಲ್ಲ. ಕೆಲವ್ರಿಗೆ ಬಹಳ ದುಃಖ. ಯಾವಾಗ ನೋಡು ಪ್ರಾರ್ಥನೆ ಮಾಡಂದ್ರು ದುಃಖ, ಎಲ್ಲದಕ್ಕೂ ದುಃಖ 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 ಅಂತ ಹೇಳ್ತಾರೆ. ಎಲ್ಲರಿಗೂ ಬಾಧೆ. ಆದರೆ ದೇವರಿಗೆ ಸ್ತೋತ್ರ. ಪ್ರೀತಿ ಆಸನಿದ್ರೆ ದೇವರ ಮಕ್ಕಳ ಜೀವನದಲ್ಲಿ ದೇವರು ಹೇಗೆ ನಮ್ಮನ್ನು ಆತನ ಮಾಡಿದಾನಂದ್ರೆ, ನಮ್ಮ ಜೀವನದಲ್ಲಿ ದುಃಖ ಪಡೋಣ ಅಂದ್ರೂ ಕೂಡ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಯಾವಾಗಾದ್ರೆ ನಾವು ದೇವರಲ್ಲಿ ಬಂದೆವೋ ನಮ್ಮ ಜೀವಿತ ಆಗ ರೂಪಿಸಲ್ಪಟ್ಟು ಬಿಡ್ತದೆ. ಆಮೇನ್. ಸೊ ಅದಕ್ಕೆ ಬಹಳ ಜನಕ್ಕೆ ದೇವರು ಮನುಷ್ಯನಿಗೆ ಮಾಡಿರುವಂಥ ಈ ಒಳ್ಳೆತನಗಳು ಅರ್ಥವಾಗದೆ ಪ್ರೀತ್ಯಾಸ ಏನೇನೆಲ್ಲ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅವ್ರೇನು ಮಾಡ್ತಾರೆ, ಯಾವತ್ತು ಬಾಧೆಗಳ ಬಗ್ಗೆ ಕಷ್ಟಗಳ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ದೇವರ ಮಕ್ಕಳಾದಂಥ ನಮಗೆ ಎಂಥ ಪರಿಸ್ಥಿತಿಗಳು ಬಂದರೂ ಪ್ರೀತಿಯ ಸ್ನೇಹಿತರೆ, ನಮ್ಮನ್ನು ಬಾಧಪಡಿಸಿ ನಮ್ಮನ್ನು ದುಃಖದ ಸಾಗರದಲ್ಲಿ ಮುಳುಗಿಸ್ಲಿಕ್ಕೆ ಅವುಗಳಿಗೆ ಆಗುವುದೇ ಇಲ್ಲ. ಹೇಗೆ ಆಗುವುದಿಲ್ಲ ಪಾಸ್ಟ್ರೆ ಅಂದರೆ ಬೈಬಲ್ ವಾಕ್ಯ ಹೇಳ್ತದೆ ಹಾಗೆ. ಪ್ರೈಸ್ ದಿ ಲಾರ್ಡ್. ಬೈಬಲ್ ವಾಕ್ಯ ಹೇಳ್ತದೆ ಮತ್ತು ಆ ವಾಕ್ಯದಲ್ಲಿ ನಂಬಿಕಿಟ್ಟಿರುವಂಥ ನಮ್ಮ ಜೀವನದಲ್ಲಿ ಅದು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ನೀವು ಮೊದಲನೇ ಸಂದೇಶವನ್ನು ಕೇಳಿದ್ರಿ. ದೇವರ ವಾಕ್ಯದ ಏನು ಹೇಳ್ತದೆ, ಯಾರ್ಯಾರಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಿದ್ದಾರೋ ಅವ್ರು ಯಾರ ಸಂಗಡ, ಅವ್ರಿಗೆ ದೇವರ ಸಂಗಡ ಏನಾಗಿದೆ, ಅನ್ಯೋನ್ಯತೆ. ನಾನೊಂದು ಪ್ರಶ್ನೆ, ದೇವರ ಸಂಗಡ ಅನ್ಯೋನ್ಯತೆ ಅಂದರೆ ಹೇಳಿದ್ರು ಅವರು ಏನು, ನಮಗೆ ದೇವರ ಸಂಗಡ ಏನಾಗಿದೆ, ಸಂಬಂಧ ಆಗಿದೆ. ಯಾಕೆ ದೇವರ ಸಂಗಡ, ಹೇಗೆ ದೇವರ ಸಂಗಡ ಸಂಬಂಧವಾಗಿದೆ ಅಂತ ಬೈಬಲ್ ವಾಕ್ಯ ಹೇಳ್ತದೆ ಅಂದರೆ, ನಾವು ನೋಡ್ತೀವಲ್ಲ, ಇವು ನಾವು ಕಾಮದಿಂದಾಗಲಿ ಪುರುಷ ಸಂಪರ್ಕದಿಂದಾಗಲಿ ಹುಟ್ಟಿದವರಲ್ಲ, ನಾವು ಎಲ್ಲ ಎಲ್ಲಿಂದ ಹುಟ್ಟಿದವರಂತೆ. ಒಂದ್ಸತ ಹಲ್ಲಲೂಯ ಆ ಮಾತು ಹೇಳ್ತಿರುವಾಗ ಒಂದು ಸತಿ ಕುಣಿದು ಬಿಡ್ಬೇಕು ಅನ್ನಿಸ್ತದೆ. ಹಲ್ಲಲೂಯ. ಎಲ್ಲಿಂದ ಹುಟ್ಟಿದೇವಂತೆ? ಬಹಳ ಜನಕ್ಕೆ ಇದು ಅರ್ಥವಾಗ್ತಿಲ್ಲ. ರಕ್ಷಣೆ ಹೊಂದೋದಂದರೆ ನಾನು ದೇವರಿಂದ ಹುಟ್ಟಿದ್ದೇನೆ ಅಷ್ಟು ಮಾತ್ರಗಲ್ಲ, ದೇವರಿಂದ ಹುಟ್ಟಿದ್ದೇನೆ, ನಾನು ದೇವರಿಗೆ ಸಂಬಂಧಪಟ್ಟವನು. ಆಮೇನ್. ಮತ್ತು ನಮಗೆ ದೇವರ ಸಂಗಡ ಅನ್ಯೋನ್ಯತೆ ಉಂಟು ಅಂದರೆ, ದೇವರ ಸಂಗಡ ನಮಗಿರುವಂಥ ಅನ್ಯೋನ್ಯತೆ ಏನು ಗೊತ್ತಾ? ಒಂದು ಮಾತು ಹೇಳ್ಬೇಕಂದ್ರೆ, ಆತನು ನಾವು ಆತನು ಒಂದಾಗಿ ಬಿಟ್ಟಿದ್ದೇವೆ. ನಂಬ್ತೀರಾ? ಕೆಲವು ಸಾತಿ ನಮ್ಮ ಮಕ್ಕಳನ್ನು ನೋಡ್ಕೊಂಡ್ರೆ ನಾನು ದೇವರು ಒಂದಾಗಿದ್ದೀವ? ಇಲ್ಲಪ್ಪ. ಯಾರು ದೇವರ ಸಂಗಡ ಒಂದಾಗಿರ್ತಾರೆ? ಯಾರಾದರೆ ಉಪವಾಸ ಪ್ರಾರ್ಥನೆ ಮಾಡ್ತಿರ್ತಾರೋ. ನೀವು ಮಾಡ್ತೀರ ಉಪವಾಸ, ಕಣ್ಣೀರಿನ ಪ್ರಾರ್ಥನೆ. ಜನರ ಹತ್ರ ಹೋಗೋದು ಸುಮ್ಮನೆ ಸಂಬಂಧ ಸಿಗ್ತಾರೆ ದೇವ್ರ ಹತ್ರ? ಇಲ್ಲ, ಸುಮ್ಮನೆ ಸಂಬಂಧ ಎಲ್ಲ ಸಿಗೋದಿಲ್ಲರಿ. ದೇವ್ರ ಹತ್ರ ಸುಮ್ಮನೆ ಸಂಬಂಧ ಸಿಗೋದಿಲ್ಲ. ದೇವರ ಹತ್ರ ಸಂಬಂಧ ನಮಗೆ ಸಿಗಬೇಕಂದ್ರೆ ನಾವೇನು ಮಾಡಬೇಕು? ಕಣ್ಣೀರಿನ ಪ್ರಾರ್ಥನೆ ಇರಬೇಕ್ರಿ. ಪ್ರತಿ ತಿಂಗಳು ಉಪವಾಸದಲ್ಲಿ ನಾವು ಕಳಿಬೇಕ್ರಿ. ಆಗ ನಮಗೆ ಯಾರ ಸಂಗಡ ಸಂಬಂಧ ಸಿಗ್ತದೆ? ದೇವರ ಸಂಗಡ ಏನಾಗ್ತದೆ? ಸಿಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಬೈಬಲ್ ವಾಕ್ಯ ಹೇಳ್ತದೆ, ಇದು ಯಾವುದು ಕೂಡ ನಮ್ಮ ಪುಣ್ಯ ಕಾರ್ಯಗಳಿಂದಾಗಲಿ ನಮ್ಮ ಪ್ರಯತ್ನದಿಂದಾಗಲಿ ಸಿಕ್ಕಿರುವಂಥದ್ದು ಅಲ್ಲ. ನಂಬ್ತೀರಾ? ಎಷ್ಟು ಜನ ನಂಬ್ತೀರಿ? ಆದರೆ ಜನರೆಲ್ಲರೂ ನಂಬೋದೇನು ಗೊತ್ತಾ? ಪಾಸ್ಟ್ ಸಿಗಬಾರ್ದು. ಅವ್ರು ಪಾಸ್ಟ್ ಮನೆ ಹತ್ರ ಹೋದಾಗೆಲ್ಲ ಪಾಸ್ಟ್ ಎಲ್ಲಿದ್ದಾರೆ? ಪ್ರಾರ್ಥನೆಯಲ್ಲಿದ್ದಾರೆ. ಪಾಸ್ಟ್ ಎಲ್ಲಿದ್ದಾರೆ? ಉಪವಾಸದಲ್ಲಿದ್ದಾರೆ. ಅವ್ರ ಚರ್ಚೆಯಲ್ಲಿ ಏನು ನಡೀತಿದೆ? ಉಪವಾಸದ ಪ್ರಾರ್ಥನೆ ನಡೀತಿದೆ. ಇದೆಲ್ಲ ಕೇಳುವಾಗ ಮನುಷ್ಯರಿಗೆ ಏನಾಗ್ತದೆ ಅಂದರೆ, ಬಾ ನೋಡಿದ್ದೀರಾ, ಅದಕ್ಕೆ ಅವರ ಚರ್ಚೆಗೆ ಜನ ಬರುವುದು, ಅದಕ್ಕೆ ಅಲ್ಲಿ ಅದ್ಭುತಗಳಾಗೋದು. ಆದರೆ ಬೈಬಲ್ ವಾಕ್ಯ ಹೇಳ್ತದೆ, ಅದು ಜ್ಞಾನವೆನಿಸ್ಕೊಳ್ಳಿಕ್ಕೆ ಏನಾಗಿರ್ತದಂತೆ? ಹೆಸರಿಗೆ ಜ್ಞಾನವೆನಿಸಿಕೊಳ್ಳುತ್ತದಂತೆ. ಕೊಲಸ್ಸಿದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ, ಕೊಲಸ್ಸಿದವರು ಬರೆದ ಪತ್ರಿಕೆ 2ನೇ 23ನೇ ವಚನ.
ಅಂತ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ದೇಹ ದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತೇವೆ ಅಲ್ಲವೇ. ಯಾವುದಕ್ಕೆ ಮಾತ್ರ ಒಳ್ಳೇದನ್ನಿಸ್ತದೆ? ಹೆಸರಿಗೆ ಮಾತ್ರ. ಬಹಳ ಜನಗೆ ನಿಜವಾದ ಸತ್ಯ ಬೇಡ, ಹೆಸರಿಗೆ ಯಾವುದಾದ್ರೆ ಚೆನ್ನಾಗಿ ಅನಿಸ್ತದೋ ಅಂತ ಸಿಕ್ಕಿದ್ರೆ ಸಾಕು, ಗುಂಪು ಗುಂಪು. ಯಾಕೆ ಗೊತ್ತಾ? ನಮ್ಮ ದೇಶದ ಸಂಸ್ಕೃತಿಯಾಗ ಬಂದುಬಿಟ್ಟಿದೆ. ನಮ್ಮ ದೇಶದ ಸಂಸ್ಕೃತಿ. ಇವರೆಲ್ಲ ಪಾಸ್ಟರ್ಗಳ ರೀ, ಏನ್ರಿ ಹಿಂಗ ರೀ ಪಾಸ್ಟರ್ಗಳು ಇರೋದು? ಒಳ್ಳೆ ರಾಜಗಳು ಮಾದಿರಿಗ ಒಳ್ಳೆ ಶೂಟ್ ಹಾಕ್ಕೊಂಡು ಹಿಂಗಿರೋದ ರಾಜ್ಯಗಳು. ದೇವರ ಭಕ್ತರಂದ್ರೆ ಹೆಂಗಿರ್ಬೇಕ್ರಿ? ಸಿಂಪಲ್ ಆಗಿರ್ಬೇಕು. ನನ್ನ ಮಗಳು ಹೇಳ್ತಲ್ಲ, ವೈಟ್ ಆ್ಯಂಡ್ ವೈಟ್ ಹಾಕೋಬೇಕು, ಅಥವಾ ಕಾಷಾಯ ಬಟ್ಟೆಗಳು ಹಾಕೋಬೇಕು, ರೇಸಲ, ಅಥವಾ ಸ್ವಾಮೀಜಿ ಬಟ್ಟೆಗಳು ಹಾಕೋಬೇಕು, ಅಥವಾ ಬ್ಯಾಗ್ ಹಾಕ್ಕೊಂಡು ಯಾವಾಗಲೂ ದುಃಖ ಮುಖದಿಂದ ಎಣ್ಣೆ ಹಚ್ಕೊಂಡ ಮುಖ ಥರ ಇರ್ತಾರಲ್ಲ, ಅಮ್ಮ ಹೇಗಿದ್ದೀರಿ, ಸೋತ್ರ ನಲ್ಲ ಇರಿಕಿರಾರಾ. ಅವ್ರ ಮುಖದಲ್ಲೇ ನಲ್ಲ ಕಾಣೋದಿಲ್ಲ, ಬೇರೆಯವ್ರಿಗೆ ನಲ್ಲ ಇರಿಕಿರಾರಾ ಅಂತ ಕೇಳ್ತಾರೆ. ಹಾಗೆಲ್ಲ ಇರುವಂಥದ್ದು ಪ್ರೀತಿಯ ಸ್ನೇಹಿತರು ಇವ್ರಿಗೆ ಏನು ಅನಿಸ್ತದಂತೆ? ಹೇಗೆ ಅನಿಸ್ತದೆ? ಜ್ಞಾನ ಅನಿಸ್ಕೊಳ್ತವೆ. ಹೆಸರಿಗೆ ಮಾತ್ರ ಜ್ಞಾನ ಅನಿಸ್ಕೊಳ್ತವೆ, ಆದರೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಒಂದ್ಸತ ಅಲ್ಲಲ್ಲಿ ಹೇಳ್ರೆ, ಅಲ್ಲಲ್ಲಿ ಹೇಳೋದಿಲ್ಲ ನೀವು. ಯಾವ ಪ್ರಯೋಜನಕ್ಕೂ ಏನಂತಮ್ಮ? ಅಲ್ಲ, ಕೇಳ್ರಿ ಆಚೆ ನೋಡ್ಬೇಡ್ರಿ. ಯಾವ ಪ್ರಯೋಜನಕ್ಕಾದ್ರೂ ಬರ್ತಾವ? ಆದ್ರೆ ಪ್ರಯೋಜನಕ್ಕೆ ಬರದೇ ಇರುವಂಥದ್ದನ್ನು ಎಷ್ಟು ಅದನ್ನು ಜ್ಞಾನವೆಂತ ಹೇಳಿ ಅದಕ್ಕೆ ಬಹಳ ಪುಲ್ಪಿಟ್ನಲ್ಲಿ ಮೆಸೇಜ್. ಹೌದಾ? ಏನಂತ? ಸೊದಮ ಗೊಮರ ಮೇಲೆ ದೇವರ ಶಾಪ ಬರಲಿಕ್ಕೆ ಕಾರಣವೇನು? ಅಲ್ಲಿ ಬೆಳೆದಿರುವ ಪಾಪವೇ. ನಿನಿವೆ ಮೇಲೆ ದೇವರೇನು ಹೇಳ್ದ? ಇಗೋ ನಾನು ನಿನಿವೆ ನಾಶ ಮಾಡ್ತೇನೆ, ಆದ್ರಿಂದ ನೀವು ನನ್ನ ಕಡೆ ತಿರುಗಿಕೊಳ್ಳ್ರೆ, ಇಲ್ಲದಿದ್ರೆ ಏನಾಗ್ತದೆ? ಏ ಬೆಂಗಳೂರು ಪಟ್ಟಣವೇ, ಹಿಂಗೆಲ್ಲ ಹೇಳ್ಬಿಟ್ಟಾಗ ಅದೇನು ಅನಿಸ್ತದೆ? ಯಾಕಂದ್ರೆ ಅದರಲ್ಲಿ ಎಲ್ಲಿದೆ? ಬೈಬಲಲ್ಲೇ ಉಂಟು. ಆದರೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ದೇವರು ಹಾಗೆ ನಾಶ ಮಾಡುವಂಥದ್ದಾದರೆ, ಆ ಸಂದೇಶವು ಕರೆಕ್ಟ್ ಆದರೆ ದೇವರು ಯೇಸು ಸ್ವಾಮಿಗೆ ಸಾರಿ ಹೇಳಬೇಕು. ಅರ್ಥ ಆಯ್ತಾ? ಏನು ಹೇಳಬೇಕು? ದೇವರು ಯೇಸು ಸ್ವಾಮಿಗೆ ಏನು ಹೇಳಬೇಕು? ಸಾರಿ ಹೇಳಬೇಕು. ಯಾಕೆ ಹೇಳ್ರಿ? ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರೋದಕ್ಕಿರುವಂತ ಮುಂಚೆ ಮನುಷ್ಯರ ಪಾಪವು ದೇವರ ಮುಂದೆ ಹೋಗಿದ್ದು ನಿಜ, ಅದಕ್ಕೆ ದೇವರ ಉಗ್ರತೆ ಮನುಷ್ಯರ ಮೇಲೆ ಬಂದದ್ದು ನಿಜ. ಆದರೆ ಬೈಬಲ್ ವಾಕ್ಯ ಹೇಳ್ತತೆ, ಈಗ ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿರುವ ಪಾಪವು ಈಗ ಇಲ್ಲ. ಬಹಳ ಜನ ಏನು ಮಾಡ್ತಿದ್ದಾರೆ, ಈಗ ಪಾಪ 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 ಎಂಬುದಾಗಿ ಪ್ರಸಂಗ ಮಾಡ್ತಿದ್ದಾರೆ. ಪ್ರೀತಿಯ ಸ್ನೇಹಿತರೆ, ನಿಜವಾದ ಪ್ರಸಂಗ ಮಾಡಿದರೆ, ನಿಜವಾದ ಸಂದೇಶ ಹೇಳಿದ ಅವರು ದುರ್ಬೋಧಕರು. ಆದರೆ ಬೈಬಲ್ ವಾಕ್ಯ ಹೇಳ್ತತೆ, ಈಗ ದೇವರ ಮೇಲೆ, ದೇವರ ಶಾಪ ಮನುಷ್ಯರ ಮೇಲೆ ಬರಲಿಕ್ಕೆ ಪ್ರೀತಿಯ ಸ್ನೇಹಿತರೆ ಕಾರಣ ಉಂಟಾ ರೀ? ಈಗ ದೇವರು, ಯಾಕಂದ್ರೆ ದೇವರು ಮನುಷ್ಯನನ್ನು ತನ್ನ ಸಂಗಡ ಹೇಗೆ ಒಂದು ಮಾಡಿಕೊಂಡಿದ್ದಾನೆ? ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ಏನ್ ಮಾಡಿದ್ದಾನೆ? ಬಲಿ ಅರ್ಪಿಸಿದ್ದಾನೆ. ಹೌದಾ? ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತಿದ್ದು ಯಾರಿಗಾಗಿ? ನಮಗಾಗಂದ್ರೆ ಇದಿಗೋ ಲೋಕ ಪಾಪಗಳನ್ನು ಹೊತ್ತುಕೊಂಡು ಹೋಗೋ ದೇವರ ಯಜ್ಞದ ಕುರಿಮರಿ. ಈಗ ಲೋಕದ ಪಾಪಕ್ಕಾಗಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿರುವಾಗ ಲೋಕವೆಲ್ಲ ದೇವರ ದೃಷ್ಟಿಯಲ್ಲಿ ಏನಾಯ್ತು? ಪ್ರೈಸ್ ದಿ ಲಾರ್ಡ್. ಲೋಕವೆಲ್ಲ ದೇವರ ದೃಷ್ಟಿಯಲ್ಲಿ ಏನಾಯ್ತು? ಪರಿಶುದ್ಧವಾಯಿತು. ಆದರೆ ಲೋಕದ ಜನರು ಸಾಯಲಿಕ್ಕೆ ಕಾರಣವೇನೆಂದ್ರೆ, ಪರಿಶುದ್ಧ ಮಾಡಿದ್ದೆ, ನಾನು ಪರಿಶುದ್ಧವಾಗಿದ್ದೇನೆ, ಕ್ರಿಸ್ತನು ನನ್ನ ಪಾಪಗಳನ್ನೆಲ್ಲ ಹೊತ್ತು ತೀರಿಸಿಬಿಟ್ಟಿದ್ದಾನೆ ಎಂಬ ಸಂಗತಿ ನಂಬದೇ ಹೋದದರಿಂದ ನಾಶವಾಗ್ತಿದ್ದಾರಾಗಲಿ, ಪ್ರೀತಿಯ ಸ್ನೇಹಿತರೆ, ದೇವರು ಅವರನ್ನು ನಾಶ ಮಾಡ್ತಾ ಇಲ್ಲ. ನಂಬ್ತೀರಾ? ಹಲ್ಲೆಲೂಯ. ಸೊ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಈ ದಿನ ನಮ್ಮ ಜೀವನದಲ್ಲಿ ದೇವರು ನಮಗೆ ಒಳ್ಳೆಯದನ್ನೆಲ್ಲ ಮಾಡಿರುವಂಥದ್ದು ನಮ್ಮ ಪ್ರಯತ್ನದಿಂದ ಅಲ್ಲ. ಪ್ರೈಸ್ ದಿ ಲಾರ್ಡ್.
ಬಹಳ ಜನ ಪ್ರಸಂಗಗಳನ್ನು ನೀವು ಅಬ್ಸರ್ವ್ ಮಾಡಿ ನೋಡ್ರಿ. ನಮ್ಮ ಜೀವನದಲ್ಲಿ ದೇವರಿಂದ ಏನಾದರೂ ಒಂದು ಒಳ್ಳೇದಾಗಬೇಕಂದ್ರೆ ಅದರಲ್ಲಿ ನಮ್ಮ ಪ್ರಯತ್ನ ಬಹಳ ಮುಖ್ಯವಾಗಿ ಇಟ್ಬಿಡ್ತಾರೆ. ಅದಕ್ಕೆ ಇವ ಸಿಸ್ಟರ್ ಹೇಳಿದ್ರಲ್ಲ, ನಮಗೆ ಯಾರ ಸಂಗಡ ಅನ್ಯೂನ್ಯತೆ ಆಗಿದೆ? ದೇವರ ಸಂಗಡ ಅನ್ಯೂನ್ಯತೆ ಆಗಿದೆ. ಸೊ ಈ ದೇವರ ಸಂಗಡ ಅನ್ಯೂನ್ಯತೆ ಆಗಲಿಕ್ಕೆ ನೀನು ನಾನು ಎಷ್ಟು ಒಳ್ಳೆಯವರು? ಪ್ರೈಸ್ ದಿ ಲಾರ್ಡ್. ಈ ದೇವರ ಸಂಗಡ ಅನ್ಯೂನ್ಯತೆ ಆಗಿರುವಂಥದ್ದು ಕೇವಲ ಪಾಸ್ಟರ್ಗಳಿಗಲ್ಲ, ಕೇವಲ ಕೆಲವು ಉನ್ನತವಾದ ದೇವರ ಸೇವಕರಿಗಲ್ಲ. ಪ್ರೀತಿಯ ಸ್ನೇಹಿತರೆ, ದೇವರು ಆತನು ಕ್ರಿಸ್ತ ಯೇಸುನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರ ಸಂಗಡಲ್ಲೂ ಆತನೇನು ಮಾಡ್ಕೊಂಡಿದ್ದಾನೆ? ಅನ್ಯೂನ್ಯತೆ ಮಾಡಿಕೊಂಡಿದ್ದಾನೆ. ಸೊ ಈ ಅನ್ಯೂನ್ಯತೆ, ಈ ಮಹತ್ತರವಾದ ದೇವರ ಸಂಗಡ ನಮಗೆ ಅನ್ಯೂನ್ಯತೆ ಉಂಟಾಗಿ, ಒಂದು ಮಾತು ಹೇಳ್ಬೇಕಂದ್ರೆ ನಾವು ದೇವರು ಒಂದಾಗಲಿಕ್ಕೆ ಪ್ರೀತಿಯ ಸ್ನೇಹಿತರೆ ಯಾವ ಮನುಷ್ಯನ ಪ್ರಯತ್ನವಲ್ಲ. ನೋಡಿ, ನಾವು ದೇವರು ಎಷ್ಟು ಒಂದಾಗಿದ್ದೇವೆ ಅಂತ ಹೇಳ್ತೇವೆ ಅಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಆತನು ದ್ರಾಕ್ಷ ಬಳ್ಳಿ ಅಂದ್ರೆ ದೇವರು ನಾವೇನಾಗಿದ್ದೇವೆ? ಅಬ್ಬಾ, ಒಂದೇ ಫುಲ್ ಕನೆಕ್ಷನ್. ಅಂದ್ರೆ ಆತನಲ್ಲಿರುವಂಥ ಜೀವ ನಮ್ಮಲ್ಲಿ ಪ್ರವಹಿಸ್ತಾನೇ ಇದೆ, ಆತನಲ್ಲಿರುವಂಥದ್ದು ಎಲ್ಲ ನಮ್ಮಲ್ಲಿ ಉಂಟಾಗ್ತಾನೇ ಇದೆ. ಅದಕ್ಕೆ ಇವತ್ತು ನೀನು ನಾನು ಈ ಲೋಕದ ಮನುಷ್ಯರು ಆಲೋಚಿಸ್ತಿರುವಾಗ ಆಲೋಚಿಸಬಾರದು. ಮತ್ತೆ ಅದು ಅಷ್ಟು ಮಾತ್ರ ಅಲ್ಲ, ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ? ನಾವು ಸಭೆ ಎಂಬ ದೇಹಕ್ಕೆ ಆತನೇನಾಗಿದ್ದಾನೆ? ಸೊ ನಾವು ಆತನ ದೇಹದ ಇದೆಲ್ಲ ಮಾತನಾಡ್ತೀವಿ. ಆದರೆ ಪ್ರೀತಿ, ದೇವರು ಎಲ್ಲೋ, ನಾವು ಎಲ್ಲೋ. ದೇವರು ಪ್ರತಿಯೊಂದು ಸಾತಿ ನಾವೇನು ಪ್ರಾರ್ಥನೆ ಮಾಡ್ತೀವಿ? ಈಗ ದೇವರಿಗೆ ಸ್ತೋತ್ರ, ಪಾಸ್ಟರ್ ಒಳ್ಳೆ ಪ್ರಾರ್ಥನೆ ಮಾಡಿದ್ರು. ಆ ಪಾಸ್ಟರ್ ಆ ಸಹೋದರ ದೇಹದಲ್ಲಿ ಕಾಡ್ತಿರುವಂತ ಯಾವ ದಿಂಗಾಗಲಿ ಯಾವ್ದಾಗಲಿ ಯೇಸು ನಾಮದಲ್ಲಿ ತೊಲಗಿ ಹೋಗಂತ. ಆದ್ರೆ ನಾನು ಬಹಳ ಸಾರಿ ಪ್ರಾರ್ಥನೆ ಕೇಳ್ತೀನಿ, ಕರುಣಾಮಯನಾಗಿರುವ ದೇವರೇ, ಕೃಪಾಭರಿತನಾಗಿರುವಂತ ಆತನೇ, 2000 ವರ್ಷಗಳ ಹಿಂದೆ ನೀನು ಈ ಲೋಕದಲ್ಲಿರುವಾಗ ರೋಗ ಬಾಧೆಗಳಿಂದ ಬರ್ತಿರೋರಿಗೆ ಕನಿಕರದಿಂದ ಕೈ ಚಾಚಿ ಮುಟ್ಟಿದಂತ ಆತನೇ, ಕನಿಕರದಿಂದ ಚಾಚಪ್ಪ ಅಂದ್ರೆ ಅರ್ಥ ಏನು? ಆ ದೇವರಿಗೆ ಕನಿಕರ ಇಲ್ಲ, ಆ ದೇವರ ಮೇಲೆ ಕುಂತಿದ್ದಾನೆ. ನಾವೇನೋ ಹತ್ತು ಸ್ವಲ್ಪ ಸ್ವಾಮಿ ಪ್ಲೀಸ್ ಸ್ವಾಮಿ ಅಂತ ಹತ್ತು ಅವರ ಕೈಯನ್ನು ಯಾರ ಮೇಲೆ ಬರುವಂತೆ ಮಾಡ್ತೇವೆ. ಆಗ ಜನಗಳು ಏನಾಗ್ತದಪ್ಪ ನೋಡಿ, ಆ ಪಾಸ್ಟರ್ ಕಣ್ಣೀರಿನ ಪ್ರಾರ್ಥನೆ, ಅದಕ್ಕೆ ಅಲ್ಲಿಗೆ ಹೋದ್ರೆ ನಮಗೇನು ಆಶೀರ್ವಾದ. ಇದನ್ನು ಗದರಿಸ್ತಾನೆ ಈತನ ದೇವರಾಗಿಬಿಟ್ನ, ತಲೆಗೆ ಹೋಗು ಅಂತ ಹೇಳ್ತಾನಲ್ಲ, ಈತನು ದೇವರಾಗಿಬಿಟ್ನ, ಈತನಿಗೆ ಅಷ್ಟು ಅಧಿಕಾರ ಉಂಟಾ? ಪ್ರೀತಿಯ ಸ್ನೇಹಿತರೆ, ಏನು ಉಂಟಾ ಏನಿಲ್ಲ ಅಂತ ಬಾಯಿಂದ ಮಾತಾಡೋದು ಬೇಡ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಸತ್ಯವು ನಿಮ್ಮನ್ನೇನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಸತ್ಯವು ಪ್ರಕಟವಾಗುವವರೆಗೂ ಪ್ರೀತಿಯ ಸ್ನೇಹಿತರೆ, ಕ್ರೈಸ್ತೀಯ ಜೀವನ ಒಂದು ಭಾರವಾದ ಜೀವಿತ. ಎಷ್ಟೋ ಜನ ಸತ್ಯವು ಪ್ರಕಟವಾಗದೆ ಯೇಸು ಸ್ವಾಮಿ ನಂಬಿಕೊಂಡು ಹೆಂಗೋ ಪೊರಪಾಟಾಗಿ ನಂಬ್ಕೊಂಡ್ಬಿಟ್ಟಿವಪ್ಪ, ಹಿಂಗೆ ತಪ್ಪೋದಿಲ್ಲ ಮಂಗದ್ ಬದುಕ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನೋ ನಂಬ್ಕೊಂಡ್ಬಿಟ್ಟಾಯ್ತು, ಇನ್ನು ಬಿಟ್ರೆ ಏನು ಅನ್ಕೊಳ್ತಾರೋ, ಏನೋ ದೀಕ್ಷಾಸ್ಥಾನ ತಗೊಂಡು ಬಿಟ್ಟು ಆಯ್ತು ಅಂತೆ ಬ್ರತುಕ್ತಿದ್ದಾರೆ. ಆಗಲಿ ನಿಜವಾಗಲೂ ಕ್ರಿಸ್ತನಿಗಾಗಿ ಬ್ರತುಕುವುದೇ ಒಂದು ಅದ್ಭುತವಾದ ಆಶೀರ್ವಾದ ಎಂಬುದಾಗಿ ಅನೇಕರು ತಿಳ್ಕೊಳ್ತಿಲ್ಲ. ಯಾಕಂದ್ರೆ ಅವರಿಗೆ ಬೋಧಿಸಲ್ಪಟ್ಟ ವಿಧಾನ ಹಾಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದಕ್ಕೆ ಆಲೋಚನೆ ಮಾಡ್ಕೊಳ್ರಿ. ಈಗ ದೇವರು ಆತನ ಮಕ್ಕಳಾದಂಥ ನಮ್ಮ ಸ್ಥಾನವನ್ನು ಎಷ್ಟು ಹೆಚ್ಚಿಸಿದಾನಂದ್ರೆ ಅಷ್ಟು ಹೆಚ್ಚಿಸಿದಾನ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಆತನು ಪರಲೋಕವನ್ನು ಭೂಲೋಕವನ್ನು ಏನು ಮಾಡ್ಬೇಕಂತ ಬಂದಿದ್ದಾನಂತೆ? ಕ್ರಿಸ್ತನಲ್ಲಿ ಒಂದು ಮಾಡಬೇಕು ಅನ್ಕೊಂಡಿದ್ದಾನೆ. ಅಲ್ಲ, ಬೈಬಲ್ನಲ್ಲಿ ಇದೆಯೇ ಮಾತು? ಪರಲೋಕವನ್ನು ಭೂಲೋಕ ಪರಲೋಕ ಮಾಡ್ಲಿಕ್ಕೆ ಬಂದಿಲ್ಲ ಆತ. ನೋಡಿ, ಎಫೆಸಿದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ ಹೇಳ್ತಾರೆ, 9 ಓದ್ರಿ, 9-10 ಒಂದೇ ಓದ್ರಿ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ನೋಡಿ ನೋಡಿ ಚೆನ್ನಾಗಿ ಓದ್ರಿ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಅಂದ್ರೆ ಮಾಡಬೇಕಾದ ಒಂದು ಕೃಪೆಯುಳ್ಳ, ಒಂದು ಮನುಷ್ಯನ ಪ್ರಯತ್ನವಿಲ್ಲದೆ ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಯಾವಾಗಂತೆ ಮೊದಲೇ. ಹಲೋ, ಒಂದ್ಸತ ಅಲ್ಲೆಲ್ಲ ಹೇಳ್ರಿ,
ಈ ವಿಧವಾಗಿ ಮಾಡಬೇಕೆಂಬುದಾಗಿ ದೇವರು ಮೊದಲೇ ಅಂದ್ರೆ ಅನಾದಿ ಕಾಲದಲ್ಲೇ ಅಂದ್ರೆ ಆದಾಮ ಅವರು ಹುಟ್ಟೋದಕ್ಕಿಂತ ಮುಂಚೆ. ಯಾವಾಗ? ಅಲ್ಲೋ, ಅರ್ಥ ಆಗ್ತದೆ? ಯಾರು ಹುಟ್ಟೋದಕ್ಕಿಂತ ಮುಂಚೆ? ಆದಾಮ ಅವರೇ ಹುಟ್ಟೋದಕ್ಕಿಂತ ಮುಂಚೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಹುಟ್ಟೋದ್ ಮುಂಚೆ. ನಾನು ಯಾವ ಹೊಟ್ಟೆಯಲ್ಲಿ ಹುಡ್ತಿರುವುದಾಗಿ ನಿರ್ಣಯ ಬರೋದಕ್ಕಿಂತ ಮುಂಚೆ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಆಯ್ತು, ಫಿನಿಶ್. ದೇವರು ಸೆಟಲ್ ಮಾಡ್ಕೊಂಡ್ಬಿಟ್ಟಾನೆ. ಅದೇನೆಂದರೆ ಭೂ ಪರಲೋಕಗಳಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ನಮ್ಮ ನೀತಿಯಿಂದಲ್ಲ, ಕ್ರಿಸ್ತನಲ್ಲಿ ಒಂದು ಕೂಡಿಸಬೇಕು. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಕ್ರಿಸ್ತನಲ್ಲಿಯೇ ಸಮಸ್ತವೇನಾಗ್ತದೆ? ಈಗ ನೋಡಿ, ಈಗ ನೀವಿಲ್ಲಿ ಕೂತ್ಕೊಂಡಿದ್ದೀರಿ, ನಾನು ಇಲ್ಲಿ ಮೈಕ್ ಹಿಡ್ಕೊಂಡು ಮಾತನಾಡ್ತಿದ್ದೀನಿ. ಇವತ್ತೇ ಯೇಸು ನನ್ನ ರಕ್ಷಕನಂತ ಕೆಲವರು ನಂಬಿರ್ಬೋದು. ಇವತ್ತು ಯೇಸುವೇ ನಿಂಗೆ ಸ್ತೋತ್ರ ಅಂತ ಕರೆದಿರ್ಬೋದು. ಈ ಕ್ಷಣವೇ ಏನಾಗ್ಬಿಟ್ಟಿದೆ ಅಂದ್ರೆ, ನೀವು ಯಾವುದೋ ಒಂದು ರಕ್ಷಣೆ ಹೊಂದಿ ನರಕದಿಂದ ಒಂದು ಬಿಡುಗಡೆ ಆಗಿಬಿಡುತ್ತೆ ಎಂಬುದಾಗಿ ಯೋಚನೆ ಮಾಡಬೇಡ್ರಿ. ನೀವೇನಾಗ್ಬಿಟ್ಟಿದ್ರಿ? ಭೂ ಪರಲೋಕಗಳು ಏನಾಗ್ಬಿಟ್ಟಿದೆ ಮುಂಚೆ? ಅಲ್ಲೋ, ಕ್ರಿಸ್ತನಲ್ಲಿ ಏನಾಗ್ಬಿಟ್ಟಿದ್ದಾವೆ? ಒಂದಾಗ್ಬಿಟ್ಟು. ಅಂದ್ರೆ ಈ ಒಂದಾಗ್ಲಿಕ್ಕೆ ಕಾರಣ ಯಾರು? ಕ್ರಿಸ್ತನೇ ಬಿಟ್ರೆ ಯಾವುದೂ ಅಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕೆ ವಿಶ್ವಾಸಿಗಳಾಗಿರುವಂಥ ನಾವು, ಕ್ರಿಸ್ತನ ಸಭೆ ಅಂದ್ರೆ ಅದೊಂದು ಸಾಮಾನ್ಯವಾದ ಸಂಗತಿ ಅಲ್ಲ. ಅದಕ್ಕೆ ನಾನು ಈ ದಿವಸ ನಮ್ಮ ಚರ್ಚಿನಲ್ಲಿ ಒಂದು ಮಾತು ಹೇಳಿದೆ. ನಾನು ಹೇಳ್ತೀನಿ, ಇನ್ನು ಎಷ್ಟೋ ದಿವಸ ಈ ಸಂದೇಶ ನಿಮಗೆ ಗೊತ್ತಾದ ಮೇಲೆ ಕೂಡ ಎಷ್ಟೋ ದಿವಸ ಸಭೆಯಲ್ಲಿ ಕೂತ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಪ್ರತಿ ವಿಶ್ವಾಸಿಗೆ ಒಂದು ಸೇವೆ ಬರಬೇಕು. ಪ್ರತಿ ವಿಶ್ವಾಸಿಗೆ ಏನ್ ಬೇಕು? ಒಂದು ಸಭೆ ಆಗಬೇಕು. ಒಂದು ಸೇವೆ ಇಲ್ಲದಿದ್ದರೆ ನೀನು ಯೂಸ್ಲೆಸ್. ಯಾಕಂದ್ರೆ ಇಷ್ಟು ಸಂಗತಿಗಳ ಪ್ರಕಟವಾದ ಮೇಲೆ ಕೂಡ ದೇವರಿಗಾಗಿ ನಾವು ಏನು ಮಾಡೋದಿಲ್ಲ. ಅಂದ್ರೆ ದೇವರು ಮಾಡ್ತಾ ಇಲ್ಲ ಅಂತಲ್ಲ, ನೀನು ಮಾಡಲಿಕ್ಕೆ ನಂಬಿಕೆಯಿಂದ ಏನು ಮಾಡ್ತಾ ಇಲ್ಲ, ಹೆಜ್ಜೆ ತಗೊಳ್ತಾ ಇಲ್ಲ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ನೋಡ್ರಿ, ಭೂಪರಲೋಕಗಳಲ್ಲಿರುವಂತ ಸಮಸ್ತವನ್ನು, ಅಂದ್ರೆ ಅರ್ಥವೇನು? ಭೂಪರಲೋಕ ಅಂದ್ರೆ ಮನುಷ್ಯರು, ದೇವರು. ಹಲ್ಲೆಲೂಯಾ. ಮನುಷ್ಯನು ದೇವರು, ದೇವರು ಮನುಷ್ಯನು ಒಂದಾಗಬೇಕು. ಇದು ದೇವರ ನಿಜವಾದ ಇಷ್ಟ. ಅದಕ್ಕೆ ಯಾರಾದ್ರೆ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ನಂಬಿಕೊಂಡಿದ್ದಾರೋ, ಅಂಗೀಕಾರ ಮಾಡಿದಾರೋ, ಆದರೆ ಆ ಕ್ರಿಸ್ತನನ್ನು ಬಿಟ್ಟು ನೀನು ಎಷ್ಟು ಉಪವಾಸ ಮಾಡು, ನೀನು ಭೂಪರಲೋಕಗಳಲ್ಲಿ ಒಂದಾಗೋದಿಲ್ಲ. ಉಪವಾಸ ಮಾಡುವಂತ ತಪ್ಪು ಅಂತ ನಾನು ಹೇಳೋದಿಲ್ಲ. ಉಪವಾಸ ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರ ಸತ್ಯವನ್ನು ನಾವು ತಿಳ್ಕೊಬೋದಾಗ್ಲಿ. ಪ್ರೀತಿಯ ಸ್ನೇಹಿತರೆ, ನಾವು ನಮ್ಮ ಉಪವಾಸ ಪ್ರಾರ್ಥನೆ, ನಮ್ಮ ಭಕ್ತಿ ಜೀವಿತ ದೇವರ ಸಂಗಡ ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅದು ಸಾಧ್ಯವಾಗಿದ್ರೆ ಇದನ್ನು ಕೃಪೆ ಅನ್ಲಿಕ್ಕೆ ಆಗುವುದಿಲ್ಲ. ರೋಮಾಪುರದವರು ಬರ್ತದೆ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ರೋಮ 11:6. ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ, ನೋಡಿ, ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯ ಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ. ದಿನೇಶ್, ಪುಣ್ಯ ಕ್ರಿಯೆಗಳ ಕಾರಣದಿಂದ, ನೋಡಿ, ಪುಣ್ಯ ಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ. ಅಂದ್ರೆ ಅರ್ಥವೇನಂದ್ರೆ, ಕೃಪೆಯಿಂದ ಅಂದ ಮೇಲೆ, ಕೃಪೆಯಿಂದಲೇ. ಪ್ರೈಸ್ ದಿ ಲಾರ್ಡ್. ನಾನು ನೋಡಲ್ಲ, ನಾವು ಒಂದು ಸಂಗತಿ ಹೇಳ್ತೀನಿ, ಯಾಕೆ ಕೃಪೆಯೇ ಬೇಕೆಂಬುದು ಸಾಯಂಕಾಲ ಹೇಳ್ತೀನಿ. ಯಾಕೆ ನಮ್ಮ ಸ್ವಂತ ಪ್ರಯತ್ನ ಸಾಕಾಗಲ್ಲ? ಯಾಕೆ ನಾನು ಉಪವಾಸ ಮಾಡಿ 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 ದೇವರು ಹೋಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಎಂಬುದು ಸಾಯಂಕಾಲ ನೋಡುವ. ಆದ್ರೆ ಇವತ್ತು ತಿಳ್ಕೊಳ್ರಿ, ಯಾವ ಕಾರಣದಿಂದ? ಪುಣ್ಯ. ನೀನು ಎಷ್ಟೇ ಒಳ್ಳೆಯವನಾಗ್ರಿ, ಅದೇ ಒಳ್ಳೆಯದಾಗಿರೋದು ಒಳ್ಳೇದೇ, ಹಂಗಾದ್ರೆ ಕೆಟ್ಟವರಾಗ್ತೀವಿ ಫಾಸ್ಟ್ ಅಂತ ಹೇಳ್ಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಒಳ್ಳೆಯವರಾಗಿರುವಂಥದ್ದು ಒಳ್ಳೆಯದೇ, ನೀವು ಮಾಡುವಂಥ ಭಕ್ತಿ ಒಳ್ಳೆಯದೇ, ಎಲ್ಲದೂ ಒಳ್ಳೆಯದೇ. ಬಟ್ ಅದನ್ನು ನೀನು ಆಧಾರ ಮಾಡಿಕೊಂಡು ಆ ಕಾರಣದಿಂದ ದೇವರಿಗೂ ನನಗೂ ಸಂಬಂಧವಾಯಿತು ಅಂದ್ಕೊಂಡ್ರೆ ಹೋಯ್ತು ಕೈಲ್ಸ್. ಓದ್ರಿ ಸಿಸ್ಟರ್. ಆಗಲ್ಲದ ಪಕ್ಷಕ್ಕೆ ಕೃಪೆಯನ್ನು ಇನ್ನು ಅನ್ನುವುದಕ್ಕಾಗುವುದಿಲ್ಲ. ಇನ್ನು ಕೃಪೆ ಎನ್ನುವುದಕ್ಕೆ ಆಗುವುದೇ ಇಲ್ಲ. ಫಿನಿಶ್.
ಹಲ್ಲೆಲೂಯ, ಹಲ್ಲೆಲೂಯ. ಪುಣ್ಯಕ್ರಿಯೆ, ನೀವು ಒಂದು ವೇಳೆ ನೀನೇನಾದರೂ ಎಲ್ಲವನ್ನು ಸಾಧಿಸಲಿಕ್ಕೆ ನೀನೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀಗ ಅಂದರೆ, ಪ್ರೀತಿಯಾದ ದೇವರ ಮಕ್ಕಳೇ, ಎಂದಿಗೂ ಇದು ಸಾಧ್ಯವಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟು ಮಾತ್ರ ಅಲ್ಲ, ಒಂದು ವೇಳೆ ನೀನು ಈ ವಿಧವಾದ ಉಪವಾಸ ಪ್ರಾರ್ಥನೆ ಹೋರಾಟದಿಂದ ಏನಾದರೂ ದೇವರಿಂದ ಸಾಧಿಸಬೇಕಂತೇಳಿ ನಿನ್ನ ಬಲದ ಮೇಲೆ ಆತುಕೊಂಡು ನೀನು ಏನಾದರೂ ಒದ್ದಾಡೋದು ಮಾಡೋದಾದರೆ, ಬೈಬಲ್ ವಾಕ್ಯ ಹೇಳ್ತತೆ, ನೀನು ಕ್ರಿಸ್ತನಿಂದ ಅಗಲಿ ಹೋಗಿದೆಯಂತೆ. ಇನ್ ನಾಟ್ ಡೇಂಜರಸ್. ಆದ್ದರಿಂದ ಕೃಪೆ ಎಂಬ ಸಮಾಚಾರ ಸಭೆಗೆ, ವಿಶ್ವಾಸಿಗಳಿಗೆ ಯಾಕೆ ಪ್ರಾಮುಖ್ಯವಾಗಿರ್ಬೇಕಂದ್ರೆ, ಕ್ರಿಸ್ತನ ನಾವು ಅನೇಕ ಸಾರಿ ನಮ್ಮ ಪ್ರಯತ್ನಗಳ ಮೇಲೆ ಆಧಾರ ಪಡ್ತಾ, ನಮ್ಮ ಭಕ್ತಿ ಮೇಲೆ ಆಧಾರ ಪಡ್ತಾ ನಾವು ಕ್ರಿಸ್ತನಿಂದಲೇ ಆಗಲಿ ಹೋಗಿಬಿಟ್ಟಿರ್ತೇವೆ. ಅದು ನಾನು ಹೇಳೋ ಮಾತಲ್ಲ, ಬೈಬಲ್ ಹೇಳ್ತದೆ. ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಸಂಧಿ 6ನೇ ವಚನ. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ, ನೋಡಿ ನಾನು ಹೇಳುವಂತ ಮಾತಲ್ಲ, ಬೈಬಲ್ ನೋಡೋಣ. ಮೊದಲು ನಾವು ನೋಡಿದ್ವಿ ಕೃಪೆ ಅಂದ್ರೆ ಏನಂತ ನೋಡಿದ್ವಿ, ಪುಣ್ಯ ಕ್ರಿಯೆಗಳಿಂದ ಅಲ್ಲ. ಪುಣ್ಯ ಕ್ರಿಯೆಗಳಿಂದ ಅಲ್ಲ. ಹಾಗಾದ ಪಕ್ಷಕ್ಕೆ ಕೃಪೆಯನ್ನು ಕೃಪೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಓಕೆ, ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ, ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ, ಅಥವಾ ಧರ್ಮಶಾಸ್ತ್ರವನ್ನು ಅನುಸರಿಸಿ ಅಥವಾ ಕಠಿಣವಾದ ಮಾನವ ಪ್ರಯತ್ನಗಳನ್ನು ಅನುಸರಿಸಿ ಏನಾಗ್ಬೇಕಂತಿರ್ತಾರೆ. ವಾವ್, ಪ್ರೈಸ್ ದಿ ಲಾರ್ಡ್. ಇಲ್ಲೇ ಬಂದ್ಬಿಡ್ತದೆ ಇದು. ಬಹಳ ಹಲ್ಲೆಲೂಯ. ನಿಮ್ಮಲ್ಲಿ ಯಾರ್ಯಾರು, ನೀವೆಲ್ಲ ಗುಂಪಲ್ಲಿದ್ದೀರಾ ಅಲ್ಲ, ನೋಡ್ಕೊಳ್ರಿ. ನಿಮ್ಮಲ್ಲಿ ಯಾರಾದರೂ, ನೋಡಿ, ನಿಮ್ಮಲ್ಲಿ ಯಾರಾದರೂ ನ್ಯಾಯ ಪ್ರಮಾಣದ ಮೂಲಕ, ನ್ಯಾಯ ಪ್ರಮಾಣದ ಮೂಲಕ ಅಂದ್ರೆ ನೋಡಿ, ನ್ಯಾಯ ಪ್ರಮಾಣ ಅಂದ್ರೆ ಧರ್ಮಶಾಸ್ತ್ರದ ಮೂಲಕ, ಅಥವಾ ನಮ್ಮ ದೇಶದ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮ ಒಳ್ಳೆತನದ ಮೂಲಕ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಏನಂತ, ನೀತಿವಂತರಾಗಬೇಕೆಂದಿದ್ದರೆ ಅವರಿಗೆ ಕ್ರಿಸ್ತನಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ನೀವು ಕೃಪೆ, ಅಲ್ಲ ಸಿಸ್ಟರ್, ಕ್ರಿಸ್ತನಿಂದ ಏನಾಗುವುದಿಲ್ಲಂತೆ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದ್ದು ಕೂಡ ವೇಸ್ಟ್. ಯಾಕಂದ್ರೆ ಯೇಸು ಸ್ವಾಮಿ ಮೂಲಕವೇ ನಮಗೆ ಆಗಲಿಲ್ಲ, ನಮ್ಮ ಫಾಸ್ಟಿಂಗ್ ಪ್ರೇಯರ್ ಮೂಲಕ ಆಯ್ತು. ಇವತ್ತು ಕರ್ನಾಟಕ ದೇವರ ಕಡೆ ಬರಲಿಕ್ಕೆ ಕಾರಣವೇನು ಗೊತ್ತಾ? ಎಷ್ಟೋ ಜನರ ಭಕ್ತರ ಕಣ್ಣೀರಿನ ಪ್ರಾರ್ಥನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೀನಿ, ಯಾರ ಕಣ್ಣೀರಿನ ಪ್ರಾರ್ಥನೆ ಅಲ್ಲ. ನಾವು ಪ್ರಾರ್ಥನೆ ಮಾಡಬೇಕು, ಬಟ್ ಅದ್ರ ಪ್ರಾರ್ಥನೆ ಮಾಡೋ ಸ್ಟೈಲ್ ಬೇರೆ. ಹತ್ಕೊಂತ ಹತ್ತು ಉಪವಾಸ ಮಾಡಿ ಮಾಡಿ ಕಿಡ್ನಿ ಫೇಲು, ಲಿವರ್ ಫೇಲಿಂಗ್ ಆಗಿಬಿಟ್ಟು. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಕೊಟ್ಟಿರುವಂತ ಆ ಸ್ಥಾನದಲ್ಲಿ ನಿಂತುಕೊಂಡು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಸೈತಾನನೇನೇ ಮಾಡ್ತಿದ್ನೋ ಅವುಗಳನ್ನ ಗದರಿಸಿ ನಮ್ಮ ಪ್ರಾಂತಗಳಿಂದ ಓಡಿಸುವಂಥದ್ದು ಪ್ರಾರ್ಥನೆ. ಹಲ್ಲೆಲೂಯ. ಸೊ ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ ನೋಡಿ, ನೀತಿವಂತರು. ಓದ್ರಿ ಸಿಸ್ಟರ್. ನಿಮ್ಮಲ್ಲಿ ಯಾರಾದರೂ ನ್ಯಾಯ ಪ್ರಮಾಣದ ಮೂಲಕ ನೀತಿವಂತರಾಗಬೇಕೆಂದರೆ ಅವರಿಗೆ ಕ್ರಿಸ್ತನಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಕ್ರಿಸ್ತನಿಂದ ಯಾವ ಪ್ರಯೋಜನ? ಅದಕ್ಕೆ ನಮ್ಮ ಎಲ್ಲಾ ಪ್ರಯೋಜನಗಳು ಯಾರಿಂದ ಬಂದಿದ್ದಾವೆ? ಜೋರಾಗಿ ಹೇಳ್ರಿ. ಯಾರು? ಇದು ಕಾಡ್ಲೆ ಸಲ ನಾನು ಜನರ ಹತ್ರ ಬರ್ತೇನೆ. ಯಾರಿಂದ ಆಗ್ತದೆ ನಮಗೆ ಪ್ರಯೋಜನ? ಕ್ರಿಸ್ತನನ್ನು ಬಿಟ್ಟು ನಿಮ್ಮ ಪ್ರಯತ್ನದಿಂದ. ವಾವ್, ಸೂಪರ್. ನೀವೆಲ್ಲ ಬಹಳ ಕೃಪೆಯಲ್ಲಿ ಇದ್ದೀರಿ ಮಾರಾಯ. ನನಗೆ ಬಹಳ ಖುಷಿ ಆಗ್ತದೆ. ಹಾಗಾದ್ರೆ ಇನ್ನೂ ಹೆಚ್ಚೆಚ್ಚು ಮಾತಾಡ್ಬೋದು ಇಲ್ಲಿ. ಹಲ್ಲೆಲೂಯ. ಸೊ ಅದಕ್ಕೆ ಇವತ್ತೇನು ಮಾಡ್ತಾರೆ, ಬಹಳ ಜನ ಏನು ಮಾಡ್ತಿದ್ದಾರೆ, ಉಪವಾಸದ ಪ್ರಾರ್ಥನಾ ದಿನಗಳು ಅಂತ ಹೇಳಿದ್ರೆ ನಮ್ಮ ಉಪವಾಸ ಪ್ರಾರ್ಥನೆ ನಮ್ಮ ದೇಶ ಚೇಂಜ್ ಆಗ್ತದ? ನಮ್ಮ ದೇಶ ಚೇಂಜ್ ಆಗೋದು ಯಾವುದರಿಂದ? ಕ್ರಿಸ್ತನಿಂದಲೇ. ಒಂದ್ಸತ ಹೇಳ್ರಿ, ಯಾರಿಂದ? ಕ್ರಿಸ್ತನನ್ನು ಮೈನಸ್ ಮಾಡಿದರೆ ಉಳಿಯೋದು ಝೀರೋ. ಒಂದು ವೇಳೆ ಮನುಷ್ಯನ ಆ ಪ್ರಾರ್ಥನೆ ಮಾಡಿದ್ರಿಂದ ಗಂಟೆಗಟ್ಟಲೆ ಅವರು ದೇವರ ಸಮ್ಮುಖದಲ್ಲಿ ಇರೋದ್ರಿಂದ ಅದಾಯ್ತು ಇದಾಯ್ತು ಅಂತ ಏನಾದರೂ ಹೇಳುವುದಾದರೆ, ಪ್ರೀತ್ಯಾಸ ಕ್ರಿಸ್ತನಿಂದ ನಮ್ಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ದಯವಿಟ್ಟು ಈ ಬೈಬಲ್ ಓದ್ರಿ ಸಿಸ್ಟರ್. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು.
ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. ಕೃಪಾಶ್ರಯಗಳಿಂದಗಳು ಏನಾಗ್ಬಿಟ್ರು? ಬಿದ್ದು ಹೋದರು. ಬಿದ್ದು ಹೋಗ್ಬಿಟ್ರು, ಔಟ್. ಅದಕ್ಕೆ ಪ್ರತಿ ಒಬ್ಬ ವ್ಯಕ್ತಿ, ನಾನು ಯಾಕೆ ಮಾತು ಹೇಳ್ತೇನೆ ಗೊತ್ತಾ? ಈ ಕೃಪೆಯಿಂದಲೇ ಆಗದಿದ್ದರೆ ನಾಳೆ ಪರಲೋಕಕ್ಕೆ ಹೋದ್ರೆ ಪ್ರೈಸ್ ಲಾರ್ಡ್ ದೇವ್ರೆ ಹೇಗಿದ್ದೀರಿ, ಹಲ್ಲೆಲೂಯಾ, ಚೆನ್ನಾಗಿದ್ದೀರಾ, ಸರಿ ಸ್ವಾಮಿ ಸಿಂಹಾಸನದಿಂದ ಸ್ವಲ್ಪ ಇಳಿದು ಬಾ, ನಾನು ಕೂತ್ಕೊಳ್ತೀನಿ ಅಲ್ಲಿ. ಯಾಕಂದ್ರೆ ನೀನೇನಪ್ಪ ಪರಿಶುದ್ಧ ಲೋಕದಲ್ಲಿ ಪರಿಶುದ್ಧರಾಗಿದ್ದೀವಿ, ಪಾಪ ತುಂಬಿರುವ ಲೋಕದಲ್ಲಿ ಪವಿತ್ರನಾಗಿ ಕಾಪಾಡಿಕೊಂಡಿದ್ದೀನಿ. ಯಾರು ಗ್ರೇಟ್? ದೇವರು. ನೀನು ಗ್ರೇಟಾ ನಾನು ಗ್ರೇಟಾ? ಅಲ್ಲ, ಕೃಪೆ ಅಲ್ಲಪ್ಪ, ನಮ್ಮ ಬಲದಿಂದಲೇ. ಎಷ್ಟು ಶೋಧನೆಗಳು ಬಂದವು ಬ್ರದರ್, ಆ ಶೋಧನೆಗಳೆಲ್ಲ ನಾನು ಎಷ್ಟು ಕಾಪಾಡಿಕೊಂಡೆ. ಈಗ ಪರಲೋಕಕ್ಕೆ ಹೋದಾಗ ನಾವೇನ್ ಮಾಡ್ತೀವಿ? ದೇವ್ರ ಹತ್ರ ಅವನು ಕೃಪೆ ನಂಬ್ತಾನೆ, ಯಾವುದನ್ನು ನಂಬ್ತಾನೆ? ತನ್ನ ಸ್ವಂತ ಬಲ. ಅದಕ್ಕೆ ತನ್ನ ಸ್ವಂತ ಬಲವನ್ನು ನಂಬಿಕೊಂಡವನು ಎಂದಿಗೂ ದೇವರನ್ನು ಮಹಿಮೆ ಪಡಿಸಲಿಕ್ಕಾಗೋದಿಲ್ಲ, ತಗ್ಗಿಸ್ಕೊಳ್ಳಿಕ್ಕಾಗೋದಿಲ್ಲ. ಆಮೇನ್. ಅದಕ್ಕೆ ನನ್ನ ಮಾತುಗಳು ಮುಗಿಸ್ತೇನೆ. ನಮ್ಮ ಯಾವ ಪ್ರಯತ್ನವಲ್ಲ, ಯಾರು? ಕ್ರಿಸ್ತನಿಂದಲೇ. ಹಲ್ಲೆಲೂಯ. ಸೊ ಅದಕ್ಕೆ ಇವಾಗ ನಾವು ದೇವರ ಹತ್ರ ಅನ್ಯೋನ್ಯತೆ ಆಗಿರುವಂಥದ್ದು, ದೇವರ ಮಕ್ಕಳಾಗಿರುವಂಥದ್ದು, ದೇವರು ನಮ್ಮ ಕ್ರಿಸ್ತನಲ್ಲಿ ನಮಗೆ ಕೊಟ್ಟಿರುವಂಥ ಪುತ್ರತ್ವ ಒಂದು ಕ್ಷಣ, ಒಂದು ಸೆಕೆಂಡಲ್ಲಿ ಕೊಟ್ಬಿಡ್ತಾನೆ ದೇವರಷ್ಟೇ. ನಂಬಿದರೆ ಸಾಕು, ನಾವೇನಾಗ್ಬಿಡ್ತೇವೆ? ಮಕ್ಕಳಾಗಿ ಬಿಡ್ತೇವೆ. ಏನಾಗ್ಬಿಡ್ತೀವಿ ನಾವು? ಮಕ್ಕಳು, ದಾಸರಲ್ಲ. ಅದಕ್ಕೆ ನಾವು ಬೈಬಲ್ ವಾಕ್ಯ ಹೇಳ್ತೇವೆ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಸಂಧಿ 16ನೇ ವಚನ ಓದೋಣ. ರೋಮಾಪುರ 8ನೇ ಸಂಧಿ 16ನೇ ವಚನ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಅಂದ್ರೆ ಅರ್ಥ ಏನು ಬ್ರದರ್? ನಿಮ್ಗೆ ಯಾವತ್ತಾದ್ರೂ ಪರಿಶುದ್ಧಾತ್ಮನ ಹೇಳಿದಾರ? ನಾನೊಂದು ಸಭೆಗೆ ಹೋಗ್ತಾ ಇದ್ದೆ. ಆ ಸಭೆಗೆ ಹೋಗುವಾಗ ಆ ಸಭೆಯವರು ಹೇಳಿದರು, ಪ್ರವೀಣ್, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ದೇವರು ನಿನ್ನ ಹತ್ರ ಮಾತಾಡಿದಾನ? ಅಯ್ಯೋ ದೇವರೇ, ಪ್ರತಿ ದಿನ ಅಳೋದು, ಸ್ವಾಮಿ ನನ್ನ ಪಾಪ ನಿಜವಾಗ್ಲೂ ಕ್ಷಮಿಸಲ್ಪಟ್ಟಿದೆಯಾ? ಅಯ್ಯಾ ಅಯ್ಯಾ, ತಿಳಿಸು 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 ತಿಳಿಸು. ದೇವರು ಮಾತಾಡ್ತಾನೆ ಇಲ್ಲ. ಅವಾಗ ಅನ್ಕೊಂಡ್ಬಿಟ್ಟೆ, ದೇವರು ನನ್ನ ಪಾಪಗಳನ್ನು ಕ್ಷಮಿಸಲಿಕ್ಕೆ ಇಷ್ಟವಿಲ್ಲೇನೋ, ನಾನು ನರಕಕ್ಕೆ ಹೋಗೋದು ಗ್ಯಾರಂಟಿ, ಅದಕ್ಕೆ ಪಾಪದಲ್ಲೇ ಇದ್ದು ಬಿಡುವ. ಹಲೋ, ನಿಮ್ಮ ಹತ್ರ ಮಾತಾಡಿದ್ದಾನೆ ಪರಿಶುದ್ಧಾತ್ಮನು? ಯಾರ ಹತ್ರ ಮಾತಾಡಿಲ್ಲ. ಅಲ್ಲ, ನಿಮ್ಮ ಹತ್ರ ಪರಿಶುದ್ಧಾತ್ಮನು ಮಾತ್ರ ಸಾಕ್ಷಿ ಕೊಟ್ಟಿದ್ದಾನ? ಹೆಂಗ್ ಮಾತಾಡಿದೆ ದೇವರು? ಅದ್ರ ಅಚ್ಚಿನ ಅರ್ಥ ಏನು ಗೊತ್ತಾ? ನಾನು ಕೂಡ ಹಿಂಗೆ ತಿಳ್ಕೊಂಡ್ಬಿಟ್ಟಿದ್ದೆ. ಅಂದರೆ ನಾನು ದೇವರ ಮಗನಾಗಿದ್ದೇನೆ ಎಂಬುದಾಕೆ ಪರಿಶುದ್ಧಾತ್ಮನೇ ಮಾಡ್ತಿದ್ದಾನೆ, ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತಿದ್ದಾನೆ. ಅದರ ಅರ್ಥವೇನೆಂದರೆ, ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾರೋ ಅವರು ದೇವರ ಮಕ್ಕಳು ಅಂತ ಹೇಳಲಿಕ್ಕೆ ಕಾರಣ ಏನು ಗೊತ್ತಾ? ಪರಿಶುದ್ಧಾತ್ಮನವರಲ್ಲಿದ್ದಾನೆ. ಅದೇ ಸತ್ಯ ಅಷ್ಟೇ, ಅದೇ ದೊಡ್ಡ ಮರ್ಮ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಲ್ರಿ? ನಾನು ಹೇಳೋದು ಕರೆಕ್ಟಾ? ಪರಿಶುದ್ಧಾತ್ಮ ನಿಮ್ಮ ಹತ್ರ ಸಾಕ್ಷಿ ಕೊಡೋದಂದ್ರೆ ಅರ್ಥ ಏನು ಅಂದರೆ, ಯಾರ್ಯಾರು ಯೇಸುವನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾರೋ ಅವರೆಲ್ಲರ ಜೀವನದಲ್ಲಿ ದೇವರ ಮಕ್ಕಳು ಎಂಬುದಕ್ಕೆ ಸಾಕ್ಷಿ ಯಾರು? ಪವಿತ್ರಾತ್ಮನು ನನ್ನಲ್ಲಿ ವಾಸವಾಗಿದ್ದಾನೆ. ಎಲ್ಲರೂ ಹೇಳ್ರಿ, ನನ್ನಲ್ಲಿ ಪವಿತ್ರಾತ್ಮನು ವಾಸವಾಗಿದ್ದಾನೆ. ಎಷ್ಟು ವಾಸವಾಗಿದ್ದಾನೆ? ತುಂಬಾ. ವೆರಿ ಗುಡ್ ಆಂಟಿ, ಪ್ರೈಸ್ ದಿ ಲಾರ್ಡ್. ಸೂಪರ್ ಹೇಳಿದ್ರು ಆನ್ಸರ್. ತುಂಬಾ. ಎಲ್ಲರೂ ಹೇಳ್ರಿ ಎಷ್ಟು? ಬೈಬಲ್ ವಾಕ್ಯ ಹೇಳ್ತತೆ. ಪ್ರೀತಿಯ ಸ್ನೇಹಿತರೆ, ಹಳೆ ಒಡಂಬಡಿಕೆಯಲ್ಲಿ HKL ತಗೊಂಡೊಂದು ಪ್ರಸಂಗ ಮಾಡ್ತಾರೆ ಕೆಲವು ಪಾದದಷ್ಟು ನೀರು, ಮೊಣಕಾಲಷ್ಟು ನೀರು, ಸೊಂಟದಷ್ಟು ನೀರು, ಆದ ನಂತರ ಈಜುವ ಅನುಭವ. ಅಭಿಷೇಕದಲ್ಲಿ ಲೆವೆಲ್ಸ್ ಉಂಟು, ಸುಮ್ಮನೆ ಸಿಗೋದಿಲ್ಲ ನಿಮಗೆ ಇದು. ಆದರೆ ದೇವರಿಗೆ ಸ್ತೋತ್ರ, ಹೊಸ ಒಡಂಬಡಿಕೆಯಲ್ಲಿ ಪುಷಾಟೆ ಸಿಕ್ಕಿಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಸಿಕ್ಕಿಬಿಟ್ಟಿದೆ? ನಾನು ನಿನ್ನೆ ಪಾಸ್ಟರ್ ಮನೆಯಲ್ಲಿ ಹಂಚಿಕೊಂಡೆ. ಗಲಾತಿದವರ ಬರೆದ ಪತ್ರಿಕೆ 3:5. ಗಲಾತಿ 3:5. ದೇವರು ತನ್ನ ಆತ್ಮವನ್ನು ನಿಮಗೆ ಏರಳವಾಗಿ ಕೊಟ್ಟು, ನಿಮಗೆ ಸ್ವಲ್ಪ ಸ್ವಲ್ಪ ಕೊಟ್ಟು, ಎಷ್ಟು ಕೊಟ್ಟಿದ್ದಾನೆ? ಕೊಟ್ಟು. ಎಲ್ಲರೂ ಹೇಳ್ಬೇಕು, ಎಷ್ಟು ಕೊಟ್ಟಿದ್ದಾನೆ?
ಯಾರ್ಯಾರು ಯೇಸು ಸ್ವಾಮಿ ನನ್ನ ರಕ್ಷಕನು ಅಂತ ನಂಬಿದಾರೋ ಅವರಲ್ಲೆಲ್ಲ ಎಷ್ಟು ಅಭಿಷೇಕ ಇದೆ, ಹೇರಳವಾದಷ್ಟು ಅಭಿಷೇಕ. ಹಲ್ಲೆಲೂಯಾ. ಹೇರಳವಾದಷ್ಟು ಅಭಿಷೇಕ ಅಂತ ಹೇಳುವಾಗ ಯೇಸು ಸ್ವಾಮಿ ಏನು ಮಾಡಿದಾನೋ ಅದನ್ನೆಲ್ಲ ಮಾಡುವ ಬಲವು ದೇವರ ನಮ್ಮಲ್ಲಿ ಇಟ್ಟುಬಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಹೇಳ್ತೀವಿ ಸತ್ಯ ತಿಳಿಯುವವರೆಗೂ ಚಪ್ಪೆ ಇರ್ತೀವಿ. ಸತ್ಯ ತಿಳಿದ ಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ. ಏನಾಗ್ತದೆ? ಡ್ಯಾನ್ಸ್. ಇಷ್ಟು ದಿನ ಹಾಡಾಡ್ಲಿಕ್ಕೆ ಮನಸ್ಸೇ ಇರ್ತಿರ್ಲಿಲ್ಲ, ಆರಾಧನೆ ಮಾಡ್ಬೇಕೆಂಬ ತುಂಬಾ ಆಸೆ, ಯಾವುದೋ ಒಂದೆರಡು ಹಿಡ್ಕೊಂಡು ಆಡ್ತಾ ಇದ್ದೆ. ಆದರೆ ನಮ್ಮ ಅನಿಲ್ ಗೌಡರು ಬಂದರು ನೋಡಿ ನಮ್ಮೂರಿಗೆ. ಹಲ್ಲೆಲೂಯಾ. ನನ್ನ ಕಾರಲ್ಲಿ ಹಾಡು ಅದೇ. ಕಂಡವರಿಗೆಲ್ಲ ಹೇಳೋದು, ನೀವು ನಿಜವಾಗ್ಲೂ ಆರಾಧನೆ ಮಾಡ್ಬೇಕಾ ಈ ಸಿಡಿ ತಗೊಳ್ರಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ದೇವರು ನಮ್ಮಲ್ಲಿ ಸಾಧಿಸಿರುವ ಕಾರ್ಯ ನೋಡಿ. ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ರಿ, ನಮ್ಮಲ್ಲಿ ಹೇರಳವಾದ ಆತ್ಮದೇವರು ಕೊಟ್ಟಿದ್ದಾನೆ. ಸರಿ, ಇದು ಯಾವಾಗ ನಮ್ಮಲ್ಲಿ ಕಾರ್ಯ ಮಾಡ್ತದೆ? ನಂಬಿರಿ. ಸೈತಾನ್ ಹೇಳೋದು ನಂಬಬೇಡ್ರಿ. ಅರೆ ಸಿಸ್ಟರ್, ನೀವು ಬೊಟ್ಟಿಟ್ಕೊಂಡಿದ್ರಿ, ನಿಮ್ಮಲ್ಲೆಲ್ಲ ಹೇರಳವಾದ ಆತ್ಮ ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಬರೋದಿಲ್ಲ ಸಿಸ್ಟರ್. ನೀವು ಗೋಲ್ಡ್ ಎಲ್ಲ ಹಿಂಗೆ ಹಾಕ್ಕೊಂಡ್ರೆ ಬರೋದಿಲ್ಲ ಹೇರಳವಾದ. ನನ್ನ ಹೆಂಡತಿ ಥರ ಎಲ್ಲ ತೆಗೆದಿದ್ರೇನೆ ಬರೋದು. ಹಲೋ, ಇದೆಲ್ಲ ಹುಚ್ಚು ಪ್ರಸಂಗಗಳ್ರಿ. ಪ್ರೈಸ್ ದಿ ಲಾರ್ಡ್. ಮೇಕಪ್ಪು, ಪ್ಯಾಕಪ್ಪು, ಏನೇನೆಲ್ಲ ಮಾತಾಡ್ತಾರೆ. ಇದೆಲ್ಲ ಯಾವ ಪ್ರಯೋಜನ ಉಂಟು ಮಾಡ್ದ? ಏನಂತ ಎಂಥ ಮಾತುಗಳು ಅಲ್ಲ. ಇನ್ನೊಂದು ಬಿಡಿದೆ. ಏನಪ್ಪ? ಯಾವುದಪ್ಪಿ? ಸ್ವಕಲ್ಪಿತವಾದ. ನನ್ನ ಮಗ ಹೇಳ್ತಾನೆ ಅಲ್ಲಿ ಪ್ರಸಂಗ ಹೇಳುವಾಗ, ಡ್ಯಾಡಿ ಇದು ಸ್ವಕಲ್ಪಿತವಾದ ಪ್ರಸಂಗ. ಪ್ರೈಸ್ ದಿ ಲಾರ್ಡ್. ನಿಷ್ಪ್ರಯೋಜನವಾದ ಮಾತುಗಳು, ಮಹಿಮೆಯುಳ್ಳ ಮಾತುಗಳು ಮಾತಾಡ್ರಪ್ಪ ಅಂದರೆ ಮೇಕಪ್ಪು, ಪ್ಯಾಕಪ್ಪು ಇಂಥದ್ದು ಮಾಡ್ಕೊಂಡು ಲೈಫೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ಯಾಕೆ ಕಿಂಡಲ್ ಮಾಡಬೇಕು? ದೇವ್ರ ಬಗ್ಗೆ ಎಷ್ಟಿಲ್ಲ ಮಾತಾಡಲಿಕ್ಕೆ. ದೇವರ ಸಭೆಗೆ ಮಾಡಿದ ಸಂಗತಿಗಳನ್ನು ಹೇಳೋದು ಬಿಟ್ಟು ಯಾರಿಗೋ ಏನೋ ಬಾಂಬ್ ಹಾಕ್ಲಿಕ್ಕೆ ಮಾತಾಡೋದು. ಅದಕ್ಕೆ ನಾನು ಹೇಳ್ತೇನೆ, ಅಂತ ಪ್ರಸಂಗಗಳು ಕೇಳುವಾಗ ಎದ್ಕೊಂಡು ಡೈರೆಕ್ಟ್ ಹೋಗ್ಬಿಟ್ರು ಹೊರಗಡೆ. ಯಾಕಂದ್ರೆ ಆ ಪ್ರಸಂಗ ಮುಗಿಲಿ ಮತ್ತೆ ಬರ್ತೀನಿ ಅಂತ ಹೇಳ್ರಿ. ನೋ ಪ್ರಾಬ್ಲಮ್. ಹಲ್ಲೆಲೂಯಾ. ಹೋಗ್ಬಿಟ್ಟು ಚೆಂದಾಗಿ ಒಂದು ಕಾಫಿ ಕುಡಿದು ಫ್ರೆಶ್ ಆಗಿ ಮತ್ತೆ ಒಳಗೆ ಬನ್ರಿ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅಂತ ಒಂದು ಬೀಜ ನಮ್ಮ ಮನಸ್ಸಲ್ಲಿ ಬಿದ್ದು ನಮ್ಮನ್ನು ಹಾಳು ಮಾಡೋದಕ್ಕಿಂತಲೂ ಅಂಥದ್ದು ಕೇಳದೇ ಇರುವಂಥದ್ದು ಉತ್ತಮ. ಯಾಕೆ ಗೊತ್ತಾ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟೋ ವರ್ಷ ಹಾಗೆ ಬ್ರತಿಕಿ ಹಾಗೆ ಮಾಡಿ ನನ್ನ ಸಭೆ ಮುಂದೆ ನಾನು ಕ್ಷಮಾಪಣೆ ಕೇಳಿದ್ದೀನಿ. ನಾನು ಮಾಡಿದ ಬೋಧನೆ ತಪ್ಪು, ನನ್ನ ಕ್ಷಮಿಸ್ರಿ ಅಂತ. ಯಾರೇನು ಅನ್ಕೊಂಡ್ರು ತೊಂದರೆ ಇಲ್ಲ. ಆದರೆ ದೇವರ ಸ್ತೋತ್ರ, ಇವತ್ತು ನಮ್ಮ ಸಭೆ ಕೃಪೆಯಲ್ಲಿ ಡ್ಯಾನ್ಸ್ ಆಡ್ತದೆ. ಹಲ್ಲೆಲೂಯಾ. ಓದ್ರಿ ಸಿಸ್ಟರ್. ದೇವರು ತನ್ನ ಆತ್ಮವನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಮತ್ತೆ ಬೇರೆ ಪ್ರಸಂಗ ಆಗ್ತದೆ. ಸೊ ಇವತ್ತು ದೇವರ ಪವಿತ್ರಾತ್ಮ ನಮ್ಮಲ್ಲಿ ಎಷ್ಟಿದ್ದಾನೆ? ಸೊ ನಿಮ್ಮರೆಲ್ಲ ಪವಿತ್ರಾತ್ಮ ಇರೋದು ಗ್ಯಾರಂಟಿನ? ಯಾವ್ದು ಕಾರಣದಿಂದ? ಯೇಸು. ವೆರಿ ಗುಡ್. ಅದೇ ಆ ಅದು ಬಿಟ್ಟು ಮಿಸ್ ಹೊಡೆದ್ರೆ ಹೋಯ್ತು ಕತೆ. ನಾನು ಉಪವಾಸ ಪ್ರಾರ್ಥನೆ ಮಾಡಿದ್ದಕ್ಕಾಗಲ್ಲ, ಟಸ್ಕು ಮಾಡಿದ್ದಕ್ಕಾಗಲ್ಲ. ನಾನು ಮಾಡಿದ ಒಂದೇ, ನಾನೇನು ಮಾಡಿದೆ? ಯೇಸು ನನ್ನ ರಕ್ಷಕನು, ಹಲ್ಲೆಲೂಯಾ, ಯೇಸು ನನ್ನ ಒಡೆಯನು. ಅಷ್ಟೇ. ಪರಿಶುದ್ಧಾತ್ಮನಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾನೆ ಫುಲ್ ಆಗಿ. ಹಲ್ಲೆಲೂಯಾ. ನೀನು ಮಾತಾಡದೆ ಸಾಕು, ಜೀವ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಪ್ರೀತಿಯ ಸ್ನೇಹಿತರೆ, ನೀವು ದೇವರ ಮಕ್ಕಳು ಅಂತ ಹೇಳಿದಕ್ಕೆ ಯಾರು ಸಾಕ್ಷಿ ಕೊಡ್ತಿದ್ದಾರೆ? ಪವಿತ್ರಾತ್ಮನು. ಅಂದರೆ ಪವಿತ್ರಾತ್ಮನು ನಮ್ಮಲ್ಲಿ ಇರುವಂಥದ್ದೇ ಕ್ರಿಸ್ತನ ನಾವು ಮಕ್ಕಳಾಗಿದ್ದೇವೆ. ನಾವು ಯಾವಾಗ ಪವಿತ್ರಾತ್ಮ ನಮ್ಮಲ್ಲಿ ಬಂದ? ನಾನು ಯೇಸು ನನ್ನ ಒಡೆಯನು ಅಂತ ನಂಬಿದವಾಗಲೇ ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ದೇವರು ನಮಗೆ ಕೊಟ್ಟ. ಅದಕ್ಕೆ ನಾನು ಹೇಳ್ತೀನಿ, ಈ ವಚನಗಳನ್ನು ನಂಬ್ರಿ. ಈ ವಚನಗಳನ್ನು ಬಿಟ್ಟು ಬೇರೆ ಯಾವುದನ್ನು ನಂಬಬೇಡ್ರಿ. ನಾನೇನಾದರೂ ಹೇಳಿದ್ರೆ ಸ್ವಕಲ್ಪಿತವಾದದ್ದು ಅಷ್ಟೇ. ವಾಕ್ಯ ಏನು ಹೇಳ್ತದ ಅದು ಸತ್ಯ. ಓದ್ರಿಗೆ ರೋಮಾಪುರದವರ ಬರೆದ ಪತ್ರಿಕೆ 8ನೇ ಸಂಧಿ. ರೋಮಾಪುರದವರ ಬರೆದ ಪತ್ರಿಕೆ 8ನೇ ಸಂಧಿ 17 ಓದ್ರಿ. ಈಗ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಮಕ್ಕಳಾಗಿದ್ದರೆ ನೀವು ಯಾರಿಗೆ ಬಾಧ್ಯರು? ದೇವರಿಗೆ ಬಾಧ್ಯರು,
ಮತ್ತೆ ಯಾರಿಗೆ ಬಾಧ್ಯರು ಅಂದ್ರೆ ಅರ್ಥ ಏನು? ನಾವು ಮಕ್ಕಳಾಗಿದ್ದರೆ ನಮ್ಮಪ್ಪ ಆಸ್ತಿಗೆ ಬಾಧ್ಯರು, ಹೌದಾ? ನಾವು ಮಕ್ಕಳಾಗಿದ್ದೇವೆ, ಅದಕ್ಕೆ ನಮ್ಮ ಅಣ್ಣನಿಗೆ ಏನು ಕೊಡಬೇಕು, ನಮ್ಮ ಅಪ್ಪ ನನಗೆ ಕೂಡ ಅದು ಕೊಡಬೇಕು, ಸಮಾನ ಪಾಲು ಕೊಡಬೇಕು ಅಂತ ಅರ್ಥ. ಅಂದ್ರೆ ಕ್ರಿಸ್ತನಿಗೆ ಏನೇನು ದೇವರು ಕೊಡ್ತಾನೋ ಅದೇ ಇಷ್ಟ ನಮಗೆ ಕೊಡಬೇಕು. ಹಲ್ಲೆಲೂಯಾ! ಏನು ಸಂಬಂಧ ಇದು, ಎಂಥ ಸಂಬಂಧ ಇದು! ಇಂಥ ದೇವರ ಬಗ್ಗೆ ಮಾತನಾಡುವಾಗ ಅಳೋದುಂಟ ನೋಡಿ. ಚಪ್ಪಾಳೆ ಶಿಳ್ಳು. ಕೆಲವರು ಹೇಳ್ತಾರೆ ಈ ಸಭೆಗಳಲ್ಲಿ ಭಕ್ತಿ ಇಲ್ಲ ಮಾರಾಯರೇ, ಬರೇ ಲೋಕ, ಅದಕ್ಕೆ ಶಿಳ್ಳು ಹೊಡಿಯೋದು ಇವರೆಲ್ಲ. ಹಲ್ಲೆಲೂಯಾ! ಏನ್ ಮಾಡೋದು ಬ್ರದರ್? ಸುಮ್ಮನೆ ಇರೋಣ ಅಂದ್ರೆ ಇರಿಸೋದಿಲ್ಲಲ್ಲ ಒಳಗಡೆ ಅಂದದ್ದು. ಕುರಬ ಸಂದಲ ಹೋ ರಬೋ ಸಖೋ ಸಂತೋಷ. ಅದಕ್ಕೆ ನಾನು ಹೇಳೋದು, ದುಃಖ ಪಡಬೇಕಂದ್ರೂ ಆಗೋದಿಲ್ಲ, ಎಂತ ಮಾಡೋದು? ನಿಜವಾದ ದೇವರ ಜೀವಿತ ಮಕ್ಕಕ್ಕೆ ಎಣ್ಣೆ ಹಚ್ಕೊಳ ಅಂತ ಇರೋದಲ್ಲ. ಹಾಗಿರ್ಬೇಕು ನೋಡಿ. ಆ ಬ್ರದರ್ ನೋಡಿ ಎಷ್ಟು ಸ್ಮಾರ್ಟ್. ನಂಗೆ ಹೊಟ್ಟೆ ಕಿಚ್ಚಾಯ್ತು, ನಂಗೆ ಹೊಟ್ಟೆ ಬಂದಿದೆ ಬ್ರದರ್, ನೆಕ್ಸ್ಟ್ ಟೈಮ್ ನಾನು ಕೂಡ ಸಫರ್ ಆಗ್ತಾರೆ. ಹಂಗಿರ್ಬೇಕು ಬ್ರದರ್, ಲುಕಿಂಗ್ ಸ್ಮಾರ್ಟ್. ಅದೇ ನೋಡಿ ಹೆಂಗೆ ರಾಜಾಗಳ ಥರ ಇದ್ದಾರಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಮಕ್ಕಳು ನೋಡಿ ಏನಾಗಿದೆ ಅಂತೆ, ಮಕ್ಕಳಾಗಿದ್ದರೆ ದೇವರೊಂದಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲೂ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವೆಲ್ಲ ಹೇಳ್ಬಾರ್ದು ಪ್ರೈಸ್ ದಿ ಲಾರ್ಡ್, ನಾನು ಮಾತ್ರನೇ. ಯಾಕೆ ಗೊತ್ತಾ? ಬಾಧೆ ಅನುಭವಿಸಿದ್ರ ದೇವ್ರಿಗಾಗಿ ಏನಾದರೂ ನೀವು? ನಾನು ಖಂಡಿತ ಬಾಧೆ, ನಾನು ಹೊಡೆದಿದ್ದಾರೆ, 2 ಸಾತು ಹೊಡೆದಿದ್ದಾರೆ. ಅದಕ್ಕೆ ಕ್ರಿಸ್ತನ ಶ್ರಮೆಯಲ್ಲಿ ಪಾಲುಗಾರರಾದ್ರೆ ಆತನೊಂದಿಗೆ ಮಹಿಮೆ. ಸೊ ಆತನ ಮಹಿಮೆ ನಿನ್ನಲ್ಲಿ ಕಂಡು ಬರಬೇಕಂದ್ರೆ ನಿನಗೆ ಕೂಡ ಪೆಟ್ಟು ತಿನ್ಬೇಕು. ಅರೆ ಬೈಬಲ್ ಹೇಳ್ತಿದೆ ಸಿಸ್ಟರ್, ಹೆಂಗ ಅನುಭವಿಸ್ತದೆ? ಬೈಬಲ್ ಹೇಳ್ತದೆ ಅಲ್ಲ, ಶ್ರಮೆ ಅನುಭವಿಸಿದ್ರೆ. ಒಬ್ಬ ಹುಡುಗನಿಗೆ ಹಿಂಗೆ ಪ್ರಸಂಗ ಬಂದ್ಬಿಡ್ತಂತೆ. ಬಂದ ತಕ್ಷಣ ಹೌದಾ ನನಗೂ ಕೂಡ ಮಹಿಮೆ ಬೇಕು, ನಾನು ಇವತ್ತು ಹೋಗಿ ಪೆಟ್ಟು ತಿಂತೇನೆ ಅಂತ ಹೇಳಿ ಏನು ಮಾಡ್ದ, ಕರಪತ್ರಗಳು ಹಿಡ್ಕೊಂಡು ಹೋದಂತೆ. ಒಬ್ಬನ ಅರ್ಜೆಂಟಾಗಿ ಹೋಗ್ತಿದ್ದಂತೆ, ಕರಪತ್ರ ಕೊಟ್ಟಂತೆ. ಏನಂದ್ರೆ ತೆಲುಗುನಲ್ಲಿ ಆಗುಮು ಅಪಾಯಮು. ತೆಲುಗು ಬರ್ತದಲ್ಲ ಎಲ್ಲರಿಗೆ, ನಿಂತ್ಕೋ ಅಪಾಯ ಅಂತ ಹೇಳಿದಂತೆ. ಅವನು ಸಡನ್ ನಿಲ್ಲಿಸಿಬಿಟ್ಟು, ಪಾಪ ಏನು ಸರ್ ಅಂದರೆ, ಯೇಸು ಸ್ವಾಮಿನ ನಂಬದಿದ್ರೆ ನಿನಗೆ ಅಪಾಯ ಅನ್ನೋದು. ತೆಗೆದು ಕೆನ್ನೆಗೊಂದು ಕೊಟ್ಟನಂತೆ. ಯಾಕೆ ಗೊತ್ತಾ? ಅವನ ಹೆಂಡತಿ ಜೀವನ್ ಮರಣ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಹೋರಾಡ್ತಾ ಇದ್ದಾಳೆ. ಇವನು ಅರ್ಜೆಂಟ್ ಹೋಗ್ತಾ ಇದ್ದಾನೆ. ಇವನ ಹ್ಯಾಂಡ್ ಬಿಲ್ ಏನು ಹಿಡ್ಕೊಂಡಿದ್ದಾನೆ, ಆಗುಮು ಅಪಾಯಮು వడదతే సేవా నీకు స్తోత్రప్ప ಅಂತೇಳಿ ಬಂದ್ಬಿಟ್ಟು ನಾನು పాస్టర్ మీరు చెప్పినారు కదా ఇక్కడ నేను దెబ్బ తిన్నాను ఆయన మహిమలో నేను పాలుగాడిని హల్లెలూయా ಹಲ್ಲೆಲೂಯಾ ಪ್ರೀತಿ ಆತನ ಶ್ರಮೆ ಸಂಕಟದಲ್ಲಿ ಪಾಲುಗಾರರಾಗುವುದಂದ್ರೆ ಅರ್ಥವೇನು ಯೇಸು ಕ್ರಿಸ್ತನನ್ನು ನಂಬಿದವನೆಲ್ಲರೂ ಆತನ ಮರಣ ಪುನರುತ್ಥಾನಗಳಲ್ಲಿ ಏನು ಮಾಡಿದ್ದಾರೆ ಪಾಲುಗಾರರಾಗಿ ಬಿಟ್ಟಿದ್ದೀವಿ ರೀ ಹಲ್ಲೆಲೂಯಾ ನಂಬಿದರೆ ಪಾಲುಗಾರರಾಗಿದ್ದೀವಿ ಅದಕ್ಕೆ ದೇವರ ವಾಕ್ಯ ಬೈಬಲ್ ವಾಕ್ಯ ಹೇಳುವಂತ ಆ ಕೃಪಾ ಸಾರಾಂಶದಿಂದ ಅರ್ಥ ಮಾಡ್ಕೊಳ್ಳದಿದ್ರೆ ಇಲ್ಲದ ಸೊಲ್ಲದ ಟ್ರಾನ್ಸ್ಲೇಷನ್ಸ್ ಬಂದ್ಬಿಡ್ತವೆ ಪ್ರೈಸ್ ದಿ ಲಾರ್ಡ್ ಸೊ ಅದಕ್ಕೆ ಈಗ ನೀವು ಮಕ್ಕಳಾಗಿದ್ದೀರಿ ಏನಾಗಿದ್ದೀರಿ ಅದು ಅಲ್ಲಿ ಇನ್ನೊಂದು ಮಾತಿದೆ ನಾವು ದಾಸನ ಭಾವವನ್ನಲ್ಲ ಎಷ್ಟನೇ ವಚನ 15ನೇ ವಚನ ಅದು ನೋಡಿ ಎಷ್ಟನೇ ವಚನ 15ನೇ ವಚನ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ಭಯದಲ್ಲಿ ಬೀಳುವ ಹಾಗೆ ಎಂತ ಭಯ ದಾಸನ ಭಯದಲ್ಲಿ ಬೀಳುವ ಹಾಗೆ ಅಂದ್ರೆ ಎಂತ ಭಯ ದೇವ್ರು ನನ್ನ ಕೈ ಬಿಟ್ಬಿಡ್ತಾನೇನು ನೀನೊಂದು ಸಾತಿ ಮಗ ಆಗಿದೆಯಾ ಅಷ್ಟೇ ನೀನು ಬಿಟ್ಟೋಗೋದಿಲ್ಲ ಆತನಷ್ಟೇ ಅದಕ್ಕೆ ನಮ್ಮ ಬರ್ಕಮ್ಯಾನ್ಸ್ ಹಾಡುವ ನಂಗೊಂದು ಇಷ್ಟ ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ ಅಷ್ಟೇ ಒಂದ್ಸತಿ ಹಿಡ್ಕೊಂಡ್ಬಿಟ್ರೆ ಆತನ ಕೈ ಬಿಡೋಲಿಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ಅವನು ಎಲ್ಲಿಗೆ ಓಡೋದ್ರು ಮತ್ತೆ ಬರಲೇಬೇಕು ಚರ್ಚಿಗೆ ಪ್ರೈಸ್ ದಿ ಲಾರ್ಡ್ ಅದು ನಮ್ಮ ಅನುಭವ ನಮ್ಮ ಚರ್ಚೆಯಲ್ಲಿ ಕೆಲವರು ಹೋದ್ರು ಇವಾಗ ಬರ್ತಾ ಇದ್ದಾರೆ
ದೇವರು, ಯಾಕಂದ್ರೆ ಈ ಪ್ರೀತಿ, ಸಂತೋಷ, ಈ ಸಮಾಧಾನ ಎಲ್ಲಿಲ್ಲ. ಮತ್ತು ದೇವರು ಒಂದ್ಸತಿ ಹಿಡ್ಕೊಂಡ ಮೇಲೆ ಬಿಡೋದೇ ಇಲ್ಲ. ಅದಕ್ಕೆ ಪ್ರೀತಿ ದೇವರು ನನ್ನ ಕಷ್ಟ, ಕೆಲವು ಸತಿ ಬಹಳ ಜನಕ್ಕೆ ಡೌಟ್ ಏನು ಗೊತ್ತಾ, ಏನಾದರೂ ಕಷ್ಟ ಬಂದುಬಿಟ್ರೆ ಅಲ್ಲ ದೇವ್ರು ನನ್ನ ಕೈ ಬಿಟ್ಟಿದ್ದಾನೇನೋ, ನಾನೇನಾದರೂ ಪಾಪ ಮಾಡಿದ್ದೀನೇನೋ, ಏನೇನೆಲ್ಲ ಯೋಚನೆ ಮಾಡ್ತಾರೆ. ಪ್ರೀತಿ ಸ್ನೇಹಿತರೆ, ಈ ಯೋಚನೆಗಳು ತರೋದೆಲ್ಲ ಸೈತಾನ. ಎಲ್ಲರಲ್ಲಿ ಯಾರು ಜೋರಾಗಿಲ್ರಿ? ಯಾರು? ನಾನು ಅವನ ಮಾತೇ ಕೇಳೋದಿಲ್ಲ. ಹೇಳ್ರಿ, ನೀವು ಅಪನಂಬಿಕೆ ಅಂದ್ರೆ ಏನು ಗೊತ್ತಾ? ಸೈತಾನ ಮಾತನ್ನು ನಂಬುವುದೇ ಅಪನಂಬಿಕೆ. ನಂಬಿಕೆ ಅಂದ್ರೇನು? ದೇವರ ಮಾತನ್ನು ನಂಬುವುದೇ ನಂಬಿಕೆ. ನೀವು ಯಾರ ಮಾತು ನಂಬ್ತೀರಿ? ದೇವ್ರ ಕೈ ಬಿಡ್ತಾನ? ನೀವು ದೇವರ ಮಕ್ಕಳ ಮಕ್ಕಳಾಗಿ ದೇವರ ಮಕ್ಕಳಾಗಿದ್ರೆ ನಮಗೇನಿಲ್ಲಂತೆ? ಏನಿಲ್ಲ. ಇನ್ನು 15ನೇ ವಚನ ಹೋದ್ರೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ಅದಕ್ಕೆ ನಾವು ಯಾವತ್ತು ಭಯಪಡಬೇಕಂದ್ರೂ ಕೂಡ ಭಯ ಬರುವುದಿಲ್ಲ ಅಂತ ಹೇಳಿದ್ ಯಾಕೆ ಗೊತ್ತಾ? ಮಗನ ಭಾವನು. ನಾವೇನು ಯಾರ ಭಾವನೆ ಹೊಂದಿದ್ದೇವೆ ಅಂದ್ರೆ ಯಾವಾಗಲೂ ನಾವು ಇಂಥ ಭಾವನೆಯಲ್ಲಿ ಇರಬೇಕು. ನಾನು ದೇವರ ಮಗನು, ದೇವರು ನನ್ನ ಡ್ಯಾಡಿ. ಪ್ರೈಸ್ ದಿ ಲಾರ್ಡ್. ದೇವರು ಯಾರು ನಿಮಗೆ? ದೇವರಲ್ಲ, ಇವತ್ತಿಂದ ನನ್ನ ಡ್ಯಾಡಿ. ಎಲ್ಲರೂ ಹೇಳ್ರಿ, ಯಾರು? ಡ್ಯಾಡಿ. ನೀವು ಡ್ಯಾಡಿ ಹತ್ರ ಹೋಗಿ ಪ್ರಾರ್ಥನೆ ಹೆಂಗೆ ಮಾಡ್ತೀರಿ? ನೀವು ಮೊಣಕಾಲು ಹಾಕಿ, ಡ್ಯಾಡಿ ನಿನ್ನ ಚಿತ್ತವಾದರೆ ನನಗೆ ಪೆನ್ನಿಲ್ಲ ಡ್ಯಾಡಿ, ಪ್ಲೀಸ್ ಪೆನ್ನು ಕೊಂಡಿಸಿ ಅಂತ ಕೇಳ್ತೀರ ಬ್ರದರ್? ನಿಮ್ಮ ಮಕ್ಕಳಂಗೆ ಬಂದು ಕೇಳಿದ್ರೆ ನೀವೇನು ಹೇಳ್ತೀರಿ? ಅಲ್ಲ, ಸಿಸ್ಟರ್ ಎಕ್ಸ್ಪೀರಿಯನ್ಸ್ ಸೂಪರ್ ಇದೆ, ಕೇಳೋದೇ ಇಲ್ಲ ಅಂತ ಹಾಗೆ ಅಲ್ಲ. ಸಪೋಸ್ ಯಾರಾದ್ರೂ ನಿಮ್ಮ ಮಕ್ಕಳು ಬಂದು ಕೇಳಿದ್ರ ಏನಂತ ಡ್ಯಾಡಿ ನಿಮ್ಮ ಚಿತ್ತವಾದರೆ ನನ್ನ ಫೀಸ್ ಕಟ್ಟಿ ಡ್ಯಾಡಿ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ? ಯಾಕ್ರೆ ಮಗನೇ, ಯಾಕೋ ಹಿಂಗೆ ಮಾಡ್ತೀವಿ? ನಮ್ಮ ಚರ್ಚಲ್ಲಿ ಒಬ್ಬ ಸಿಸ್ಟರ್ ಇದ್ದಾರೆ, ಅವ್ರ ಮಗ ಶೆಕಿನಾ ಪ್ರೋಗ್ರಾಮ್ಗೆ ಹೋಗ್ಬಿಟ್ಟಿದ್ದ. ಅವ್ರಿಗೆ ದೇವ್ರು ಒಳ್ಳೆ ಕೊಟ್ಟಿದ್ದಾನೆ, ಸೊ ಅದಕ್ಕೆ ಒಳ್ಳೆ ಬ್ರ್ಯಾಂಡೆಡ್ ಶರ್ಟ್ ಹಾಕ್ಬೇಕಂತ ಅವ್ರ ತಾಯಿಗೆ ಇಷ್ಟ. ಇವನು 500 ರೂಪಾಯಿದು 400 ರೂಪಾಯಿದು ಹಾಕ್ಕೊಳ್ಳೋದು. ಯಾಕಂದರೆ ಇದೆಲ್ಲ ವೇಸ್ಟ್ ಅಲ್ಲ ಮಮ್ಮಿ, ಇದೆಲ್ಲ ವೇಸ್ಟ್. ಅವ್ರ ಮಮ್ಮಿಗೆ ಭಾಳ ದುಃಖ. ಪಾಸ್ಟರ್, ಯಾಕೆ ಪಾಸ್ಟರ್ ನಮ್ಮ ಮಗ ಹಿಂಗಾಗಿಬಿಟ್ಟ ಶೆಕಿನಾಗ ಹೋಗಿ ಅಂದರೆ ಒಂದು ಟ್ರೈನಿಂಗ್ ಹೋಗಿ, ಯಾಕಂದ್ರೆ ಅಲ್ಲೆಲ್ಲ ಅಂಥದ್ದು ತುಂಬಿಬಿಟ್ರು. ಸೊ ನೋಡಿ, ತಾಯಿಗೆ ಎಷ್ಟು ಬೇಜಾರು ನೋಡಿ, ತನ್ನ ಮಗ ತನ್ನ ಸ್ಥಿತಿಗೆ ತಕ್ಕ ಹಾಗೆ ಇರದಿದ್ರೆ. ಸೊ ಅದೇ ವಿಧವಾಗಿ ಅನೇಕ ಸಾರಿ ನಮ್ಮ ಪ್ರಾರ್ಥನೆಗೆ ಶಕ್ತಿ ಇರೋದಿಲ್ಲ. ಯಾಕೆ ಗೊತ್ತಾ? ನಾವು ಅಪ್ಪನನ್ನು ಅಪ್ಪನ ಥರ ನೋಡ್ಕೊಳ್ಳೋದಿಲ್ಲ, ಆತನಿಗೆ ಬೇಜಾರು ಮಾಡ್ತೇವೆ. ಹೇಗೆ ಗೊತ್ತಾ? ಅಪ್ಪಾಜಿ ಬಿಡಿ, ದೇವರೇ ಕರುಣಾಮಯನೇ, ನನ್ನ ಮೇಲೆ ಕರುಣೆ ತೋರಿಸಿ ನಿನ್ನ ಚಿತ್ತವಾದರೆ ನನಗೆ ಮದುವೆ ಮಾಡಪ್ಪ, ನಿನ್ನ ಚಿತ್ತ ಆದರೆ ನನಗೆ ಕಾರು ಕೊಡಪ್ಪ, ನಿನ್ನ ಚಿತ್ತ ಆದರೆ. ದೇವರೇನು ಕೊಳ್ತಾನೆ? ಎಂಥ ಪ್ರಾರ್ಥನೆ ಅವನು ಮಾಡ್ತಾನೆ. ನನ್ನ ಮಗ ನನ್ನ ಡಿಮ್ಯಾಂಡ್ ಮಾಡ್ಬೋದು, ಡ್ಯಾಡಿ ನನಗಿದು ಬೇಕು, ಪ್ರೈಸ್ ದಿ ಲಾರ್ಡ್, ನನಗೆ ಇದು ಬೇಕು. ಯಾಕೆ? ಅದಕ್ಕೆ ನಿನಗೆ ದೇವರ ಸಂಗಡ ಇರುವ ಸಂಬಂಧ ನಿನಗೆ ಗೊತ್ತಾಗ್ಲಿಲ್ವಾ? ನೀನು ಪ್ರಾರ್ಥನೆ ಲೈಫೇ 0. 3 ತಾಸು ಪ್ರಾರ್ಥನೆ ಮಾಡಿರ್ಬೋದು, ಏನು ಪ್ರಯೋಜನ ಇಲ್ಲ. 3 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಕರ್ತನ ಮೇಜು ತಗೊಂಡಿರ್ಬೋದು, ಯೂಸ್ಲೆಸ್. ಆದರೆ ಒಂದು ಸಂಗತಿ ತಿಳ್ಕೊ, ನೀನು ದೇವರು ಯಾರು? ಏನನ್ನ ಹೇಳ್ರಿ, ಜೋರಾಗಿ ಹೇಳ್ಬೇಕು. ಯಾರಮ್ಮ ನೀವು? ದೇವರು ಯಾರು? ಯಾರ್ರಿ? ನೀವೆಲ್ಲ ಯಾರು? ಮಕ್ಕಳು. ದೇವರ ಸಂಗಡ ನಾವೇನಾಗಿದ್ವಿ? ಎಂಥ ಸಂಬಂಧ? ಅದಕ್ಕೆ ನಾವು ಭಯದಲ್ಲಿ ಬೀಳಲಿಕ್ಕೆ ಯಾರಲ್ಲ. ಅದಕ್ಕೆ ನಾನು ಹೇಳಿದ್ದು, ಬಾಧೆ ಪಡೋಣಂದ್ರೂ ಬಾಧೆ ಬರೋದಿಲ್ಲ. ಎಂತ ಮಾಡೋದು? ಹಲೋ, ಬಾಧೆ ಉಂಟಾ ಯಾರಿಗಾದ್ರು? ಬಾಧೆ ಪಡೋಣ ಸ್ವಲ್ಪ ಅಂದ್ರೂ ಕೂಡ ಸತ್ಯ ಅರ್ಥವಾದವನಿಗೆ ಬಾಧೆ ಬರೋದೇ ಇಲ್ಲ. ಇಂಥ ಜೀವನ ರೀ ದೇವರಲ್ಲಿ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಇಂಥ ಅದ್ಭುತವಾದ ಜೀವಿತಕ್ಕೆ ನೀವು ದೂರವಾಗಿದ್ದೀರಾ? ನಮ್ಮ ಕರ್ತನು ಎಂಥವನೆಂಬುದಾಗಿ ರುಚಿ ನೋಡಿ. ಇಂಗ್ಲೀಷ್ನಲ್ಲಿ ಹೇಳ್ತಾ ಇದೆ, ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಕನ್ನಡದಲ್ಲಿ ಅಷ್ಟು ಚೆನ್ನಾಗಿಲ್ಲ, ತೆಲುಗು ಭಾಳ ಚೆನ್ನಾಗಿ ಹೇಳ್ತಿದೆ. ರುಚಿ ಚೂಚಿ ಎರಿಗಿತೀನಿ ಯೆಹೋವಾ ಉತ್ತಮುಡನಿಯು. ಆಮೆನ್. ఎరిగితిని ఆ కీర్తనకారుడే ఎరిగినప్పుడు
మనం ఏం చేయాలండి? పాత నిబంధనలో ధర్మశాస్త్ర కాలంలోనే ఆ మాట రాసేసినాడు. తెలుగు అర్థమవుతుందా? యెహోవా ఉత్తముడని రుచి చూచి తెలిసికొంటిని. హల్లెలూయా. ఇంకా మనము నెక్కి తినాలా. హల్లెలూయಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಈ ಸಂಬಂಧ ಕ್ರಿಸ್ತನಿಂದಲೇ ಆಗಿದೆ ವಿನಃ ನಮ್ಮ ಯಾವ ಒಳ್ಳೆ ಕ್ರಿಯೆಗಳಿಂದ ಅಲ್ಲ. ಅದಕ್ಕೆ ಬಾಧೆ ಪಡಲಿಕ್ಕೆ, ಬಾಧೆ ಪಡಬೇಕಂದ್ರು ಒಂದ್ಸದ ನಗಾಡ್ರಿ, ಒಂದ್ಸದ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವ